ಹೇ ಅಮರೇಶ್, ಯಾಕೋ ಇಲ್ಲೇ ಕೂತ್ಕೊಂಡಿದ್ದಿ? ನಮಸ್ಕಾರ ಜಮೀನ್ದಾರರೇ. ಅಮರೇಶ್, ಸದಾ ನಗು ನಗುತ್ತಿರುವ ನಿನ್ನ ಮುಖದಲ್ಲಿ ಅದೇಕೋ ಎಂದು ಚಿಂತೆಯ ಛಾಯೆ ಎದ್ದು ಕಾಣ್ತಾ ಇದೆಯಲ್ಲ? ಏನೂ ಇಲ್ಲ ಜಮೀನ್ದಾರರೇ, ಅದೇ ನನ್ನ ತಂಗಿ. ಛೇ 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 ಛೇ, ನಿನ್ನ ತಂಗಿ ನಿನ್ನನ್ನು ಈ ರೀತಿ ವಂಚಿಸಬಾರದಿತ್ತು ಅಮರೇಶ್. ಅಂದರೆ ತಮ್ಮ ಮಾತಿನ ಅರ್ಥ? ಓಹೋ, ಅದನ್ನು ನನ್ನ ಬಾಯಿಂದಾನೇ ಕೇಳಬೇಕಂತ ನಿನಗಾಸೆಯೇ? ಅಮರೇಶ್, ನಿನ್ನ ತಂಗಿ ಸುನೀತಾ ಈಗ 3 ತಿಂಗಳ ಗರ್ಭಿಣಿ ಅಲ್ವೇ? ಶ್ರೀಮಂತರೇ, ಈ ವಿಷಯ ತಮಗೆ ಹೇಗೆ ಗೊತ್ತಾಯಿತು? ಕಳವು ಆದರೆ ಎಂದಿಗೂ ಮುಚ್ಚಲಾರದು ಮಿಸ್ಟರ್ ಅಮರೇಶ್. ಈ ವಿಷಯವನ್ನ ನಿನ್ನೆಯೇ ಡಾಕ್ಟರ್ ನನ್ನ ಬಳಿ ಹೇಳಿದ್ದರು. ಪಾಪ, ಆ ವಿಷಯವನ್ನ ಕೇಳಿದ ನನಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಪಾಪ, ಇರುವ ಒಬ್ಬ ಸಹೋದರಿಗೋಸ್ಕರ ಮುಂಜಾವಿನ ಸುಖ ಸ್ವಪ್ನದ ಸೌಧವನ್ನೇ ನಿರ್ಮಿಸಿಕೊಂಡಿದ್ದಿ. ಆದರೆ ನೀ ನಂಬಿದ ನಿನ್ನ ಸಹೋದರಿ ಕಾಲು ಜಾರಿದ ನಾರಿಯಾಗಿ ನೀ ನಿರ್ಮಿಸಿದ ಸುಂದರ ಸೌಧವನ್ನೇ ನೆಲಸಮ ಮಾಡಿಬಿಟ್ಟಳು. ಊರ ಜನರೆದುರು ನೀನು ಮುಖವೆತ್ತಿ ತಿರುಗದಂತೆ ಮಾಡಿಬಿಟ್ಟಳಲ್ಲ. ಹೌದು ರಾಜವರ್ಮ, ವಿಷ ವೃಕ್ಷದಲ್ಲಿ ಸಿಹಿ ರಸವತ್ಫಲವನ್ನು ಅಪೇಕ್ಷಿಸಿದ ಮೂಢನಾಡು ನಾನು ಯಾವುದನ್ನು ನನ್ನ ಜೀವ ಸಂಜೀವಿನಿ ಎಂದುಕೊಂಡಿದ್ದೆನೋ ಅದೇ ನನಗೆ ಮೃತ್ಯುವಾಗಿ ಹೋಯಿತು. ಅಮರೇಶ್, ಇದರಲ್ಲಿ ನಿನ್ನ ತಂಗಿಯ ತಪ್ಪೇನೂ ಇಲ್ಲ. ಒಂದು ಹೆಣ್ಣು ಅಡ್ಡದಾರಿ ಹಿಡಿಯಬೇಕಾದರೆ ಅಲ್ಲಿ ಒಂದು ಗಂಡಿನ ಪಾತ್ರ ಇದ್ದೇ ಇರುತ್ತದೆ. ರಾಜವರ್ಮ, ಬಡವ ನಾವೆಂದು ಬಲ್ಲಂತೆ ಮಾತನಾಡಬೇಡ. ಏ ಅಮರೇಶ್, ತಪ್ಪಾಗಿ ತಿಳಿಬೇಡ ಕಣೋ. ನಿನ್ನ ತಂಗಿ ಕಾಲು ಜಾರುವುದರಲ್ಲಿ ನಿನ್ನ ಪ್ರೋತ್ಸಾಹವಿದೆ ಅಂತ ನಾ ಹೇಳ್ತಾ ಇಲ್ಲ. ಮತ್ತೆ ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಾಗಿ ಸಾಕಿ ಸಲುಹಿದೆಯಲ್ಲ ಓ ಫ್ರ್ಯಾಂಕಿ. ಅವನೊಬ್ಬ ಆಚಾರವನ್ನೇ ಅರಿಯದ ಅವಿವೇಕಿ. ಏನು ಅರಿಯದ ಮುಗ್ಧ ಮನಸ್ಸಿನ ನಿನ್ನ ತಂಗಿಗೆ ಹಣದಾಸೆ ತೋರಿಸಿ ಬಹಿರಂಗದಲ್ಲಿ ಅಣ್ಣನಂತೆ ನಟಿಸುತ್ತಾ ಅಂತರಂಗದಲ್ಲಿ ಕಾಮನಾಟವಾಡಿದ ವಂಚಕ ಆ ಫ್ರ್ಯಾಂಕಿ. ಚಚೆ, ನನ್ನ ತಮ್ಮ ಅಂತವನಲ್ಲ. ನಾನೆಂದು ನಂಬಲಾರೆ ಈ ನಿಮ್ಮ ಮಾತನ್ನು. ನಿನ್ನನ್ನು ನಂಬಿಸುವ ಪ್ರಯೋಜನ ನನಗೂ ಇಲ್ಲ ಅಮರೇಶ್. ಅಮರೇಶ್, ಈಗಲೇ ಹೇಳ್ತಾ ಇದ್ದೀನಿ ಕೇಳು. ಮುಂದಾಗುವ ಅನಾಹುತದಿಂದ ನೀನು ಅರೆಹುಚ್ಚನಂತೆ ತಿರುಗಾಡಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಒಡ ಹುಟ್ಟಿದ ತಂಗಿಗಿಂತಲೂ ಹೆಚ್ಚಾಗಿ ಜೋಪಾನಗೈದ ಫ್ರ್ಯಾಂಕಿ ನನ್ನ ತಂಗಿಯೊಡನೆ. ಚಚೆ, ಅದೆಂದಿಗೂ ಸಾಧ್ಯವಿಲ್ಲ. ಅದೇ ಫ್ರ್ಯಾಂಕಿ ಸರಸ ಸಲ್ಲಾಪವಾಡಿ ಸಂಪಣ್ಣನಂತೆ ನಿನ್ನಗೆ ಮಂಕುಬೂತಿಯನ್ನು ಕುತ್ತಾ ಬಂದಿದ್ದಾನೆ. ಮೊನ್ನೆ ಅಕಸ್ಮಾತಾಗಿ ನಿನ್ನ ಮನೆಗೆ ನಿನ್ನನ್ನು ಭೇಟಿಯಾಡಲು ಹೋದಾಗ ಛೆ 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 ಛೆ, ಅವರ ಹಾವಭಾವ ಸಿನಿಮಾದ ಕಥಾ ನಾಯಕಿಯರಂತೆ ಚುಂಬನ, ಆಲಿಂಗನ. ನನಗರಿವಿಲ್ಲದಂತೆ ನನ್ನ ಕ್ಯಾಮರಾದಿಂದ ಅವರ ಫೋಟೋಗಳನ್ನು ಕ್ಲಿಕ್ಕಿಸಿದ್ದೇನೆ. ನಿನಗೆ ಅನುಮಾನವಿದ್ದರೆ ನೋಡಿಕೊಳ್ಳಬಹುದು. ಅಮರೇಶ್, ಮನುಷ್ಯರ ಜೀವನದಲ್ಲಿ ಇಂತಹದ್ದೆಲ್ಲ ನಡೀತಾನೆ ಇರುತ್ತೆ. ಅವರವರ ಪಾಪಕ್ಕೆ ಅವ್ರನ್ನ ಬಿಟ್ಟು ನೀನು ನೆಮ್ಮದಿಯಾಗಿರೋದನ್ನ ಕಲ್ತ್ಕೋ. ನಾನು ಬರ್ತೀನಿ ಅಮರೇಶ್.
ಫ್ರ್ಯಾಂಕಿ, ಸಹೋದರನೆಂದು ಸಾಕಿ ಸಲುಹಿದ ನನ್ನ ಮನೆಯ ಮೇಲೆ ನಿನ್ನ ಕಪ್ಪು ಬಾವುಟವ ಕಟ್ಟಿ ಹಾರಿಸಿ ಬಿಟ್ಟೆಯ ನಿನ್ನ ಕುಹಕತನದಿಂದ. ದೇಹ ನನ್ನದಾದರೂ ದೇಹ ನಿನ್ನದಾದರೂ ಜೀವದ ಉಸಿರು ನನ್ನದೆಂದು ನಂಬಿದ ನನಗೆ ದ್ರೋಹಗೈದೆಯ ಧರ್ಮಬಾಹಿರನಾಗಿ. ಫ್ರ್ಯಾಂಕಿ, ನೀ ಮಾಡಿದ ಕರ್ಮಕ್ಕೆ ಆ ದೇವರೇ ನಿನಗೆ ಪ್ರತ್ಯುಪಕಾರ ಕೊಡುತ್ತಾನೆ. ಆ ದೇವರೇ ನಿನಗೆ ಪ್ರತ್ಯುಪಕಾರವನ್ನು ಕೊಡುತ್ತಾನೆ. ಯಾರು? ಓ, ಫ್ರ್ಯಾಂಕಿ ಬ್ರದರ್, ಬನ್ನಿ. ಅಣ್ಣ ಮನೇಲಿಲ್ಲ, ಇದೀಗನೇ ಹೊರಗಡೆ ಹೋಗಿದ್ದಾರೆ. ನೋಡಿ, ಊಟ ಮಾಡಿರಂತೆ, ಒಳಗೆ ಬನ್ನಿ ಅಣ್ಣ. ಊಟ? ನಿನ್ನ ಮುಖ ನೋಡುವುದೇ ಬೇಸರವಾದಾಗ ನೀತಿಗೆಟ್ಟ ನಿನ್ನ ಕೈಗಳಿಂದ ನೀಡಿದ ಅನ್ನವನ್ನು ಉಣ್ಣುವ ಅವಿವೇಕಿ ನಾನಲ್ಲ. ಈ ಮನೆಗೆ ಕಾಲಿಕ್ಕಬಾರದೆಂದು ಅದೆಷ್ಟೋ ನಿರ್ಧರಿಸಿದರು. ಈ ಅಮರೇಶನ ಅಂತಃಕರುಣೆ ಬಾ ಎಂದು ಕರೆಯುತ್ತಿದೆ ನನ್ನನ್ನು. ಅದಕ್ಕಾಗಿ ಬಂದಿರುವೆ ವಿನಃ ನಿನ್ನ ಮುಖಾವಲೋಕನಕ್ಕಾಗಿ ಅಲ್ಲ. ನಿನ್ನ ಒಂದೊಂದು ಮಾತುಗಳು ಕಾಯ್ದ ಕಬ್ಬಿಣದ ಸಲಾಕಿನ ಸುರಿದಂತಾಗ್ತಾ ಇದೆ ನನ್ನ ಕಿವಿಯಲ್ಲಿ. ಹೂವಿಗಿಂತಲೂ ಕೋಮಲವಾದ ನಿನ್ನ ಹೃದಯ ಖಡ್ಗಕ್ಕಿಂತಲೂ ಹರಿತವಾಗಬಹುದು ಅಂತ ನಾನು ಭಾವಿಸಿರ್ಲಿಲ್ಲ. ಅಣ್ಣ, ನಿನ್ನ ಮಾತು ಕೇಳಿ ಯಾಕೋ ನನ್ನ ತಲೆ ಸಿಡ್ದಂತಾಗ್ತಾ ಇದೆ ಅಣ್ಣ. ಅಮ್ಮ, ತಂಗಿ ಸುನೀತಾ, ಏನಾಯ್ತಮ್ಮ? ಮಾತಾಡಮ್ಮ ತಂಗಿ, ಮಾತಾಡಮ್ಮ. ನಿನ್ನ ಮನ ನೋಯಿಸುವಂತೆ ನಾನೆಂದು ಮಾತನಾಡುವುದಿಲ್ಲ ಸುನೀತಾ, ಮಾತನಾಡುವುದಿಲ್ಲ. ಸುನೀತಾ, ತಪ್ಪಾಯ್ತು ಸುನೀತಾ, ತಪ್ಪಾಯ್ತು. ನೀನು ನನ್ನ ಪ್ರೇಮದ ಪುತ್ತಳಿ ಸುನೀತಾ, ನೀನು ನನ್ನ ಪ್ರೇಮದ ಪುತ್ತಳಿ. ಹೌದು ಫ್ರ್ಯಾಂಕಿ, ಸುನೀತಾ ನಿನ್ನ ಪ್ರೇಮದ ಪುತ್ತಳಿ. ಅಂತೆಯೇ ನಿಮ್ಮಿಬ್ಬರ ಪ್ರೇಮ ಪ್ರಣಯಕ್ಕೆ ಸುವರ್ಣ ಸೇತುವೆಯನ್ನು ನಿರ್ಮಿಸಿಕೊಂಡು ಆ ಸಾಗರದಲ್ಲಿ ನನ್ನನ್ನು ಮುಳುಗಿಸಿ ಆ ಸೇತುವೆ ಮೇಲೆ ನೀವಿಬ್ಬರು ಗೈಸಿ ನಗುತ್ತಿರುವಿರಿ. ಫ್ರ್ಯಾಂಕಿ, ನೀತಿಗೆಟ್ಟ ನಿಮಗೆ ಕಾಮನಾಟವಾಡಲು ಸಮಯದ ಅರಿವೇ ಇಲ್ಲವೇ? ಬ್ರದರ್, ಹೀಗೇಕೆ ಹುಚ್ಚನಂತೆ ನೀನು ಮಾತನಾಡುತ್ತಿರುವಿ? ಜಾತಿಹೀನನಾದ ನಿನ್ನನ್ನು ನೆಚ್ಚಿ ನಂಬಿದ ನನಗೆ ಹುಚ್ಚು ಹಿಡಿಸಿಬಿಟ್ಟೆಯಲ್ಲೋ. ನೀನು ನನ್ನ ತಮ್ಮನೆಂದು ತಿಳಿದು ನಿನ್ನ ಕಾಮದ ಕಿಚ್ಚು ಆರಿಸಿಕೊಳ್ಳಲು ನನ್ನ ತಂಗಿ ಕುಣಿತಾಳೆ. ಅಣ್ಣ, ನಾನು ತಂಗಿಯೊಡನೆ ಕಾಮನಾಟವಾಡಿದ ಕಟುಕ ಬಹಿರಂಗದಲ್ಲಿ ಸಹೋದರಿಯಂತೆ ನಟಿಸಿ ಅಂತರಂಗದಲ್ಲಿ ಅವಳ ಅಂಗಾಂಗ ಸುಖ ಉಂಡ ನಟ ಭಯಂಕರ. ಈಗ ಅವಳ ಹೊತ್ತ ಗರ್ಭಕ್ಕೆ ಕಾರಣೀಭೂತನಾದ ಮೇಧಾವಿ. ಅಂತೆ ಸುನೀತಾಳ ಮದುವೆ ವಿಷಯ ಬಂದಾಗ ಅಮರೇಶ್, ನೀನೇಕೆ ಯೋಚಿಸುವೆ, ನಾನಿಲ್ಲವೇ ಎಂದು ನೀನು ಬೊಗಳಿದೆಯಲ್ಲವೇ? ಅಣ್ಣ, ಈ ವಿಷಯದಲ್ಲಿ ನಿರಪರಾಧಿಯಾಗಿರುವ ಫ್ರ್ಯಾಂಕಿ ಅಣ್ಣನ ಬಗ್ಗೆ ಬಲ್ಲಂತೆ ಮಾತಾಡಿ ಅವರ ಮನವನ್ನ ನೋಯಿಸಬೇಡ ನೀನು. ನಾನು ಮಾಡಿದ ತಪ್ಪಿಗೆ ಅಣ್ಣನಿಗೆ ಯಾಕನ್ನ ಅಪವಾದ ಕೊಡ್ತಾ ಇದೀಯಾ ನೀನು? ಓಹೋ, ಮಹಾನ್ ನ್ಯಾಯವಂತರು, ನೀತಿವಂತರು. ಸುನೀತಾ, ನೀವಿಬ್ಬರು ಮಹಾನ್ ನ್ಯಾಯವಂತರು. ನಾನೇ ನೀತಿ ಬಾಹಿರ, ನಾನೇ ಧರ್ಮದ ಆಗರ. ಅಣ್ಣ, ಅವ್ವ ಕಟ್ಟಿದ ಗುಡಿಯಲ್ಲಿ ನಿನ್ನ ಮಮತೆಯ ಮರಿಗಳಾಗಿ ನಾವಿಬ್ಬರೂ ಬೆಳೆದು ಬಾಳಿದೆವು.
ಯಾರೋ ನನಗಾಗದವರು ನನ್ನ ಬಗ್ಗೆ ನಿನ್ನ ತಲೆಯಲ್ಲಿ ದುಷ್ಟ ವಿಚಾರಗಳನ್ನೇ ತುಂಬಿದ್ದಾರೆ ಅಣ್ಣ. ದುಷ್ಟ ವಿಚಾರಗಳನ್ನೇ ತುಂಬಿದ್ದಾರೆ. ಫ್ರಾಂಕಿ, ಕೆಮ್ಮು, ಪ್ರೇಮ, ಹಾದರ, ಕಳವು ಇವುಗಳನ್ನು ಯಾರಿಂದಲೂ ಮುಚ್ಚಿಡಲು ಸಾಧ್ಯವಿಲ್ಲ. ಅಲ್ಲದೆ ಅನ್ಯರ ಮಾತಿಗೆ ಕಿವಿಗೊಡುವ ಮೂರ್ಖನೂ ನಾನಲ್ಲ. ತೆಗೆದುಕೋ ನಿಮ್ಮಿಬ್ಬರ ಪ್ರೇಮ ಪ್ರಣಯದ ಭಾವಚಿತ್ರ. ನನ್ನ ಹೆತ್ತಮ್ಮ ಹಸುವೊಂದನ್ನು ಸಾಕುವ ಬದಲು ಸುಂದರವಾದ ಹಾವಿನ ಮರಿಯೊಂದನ್ನು ಸಾಕಿ ನನ್ನ ಕೈಗೆ ಕೊಟ್ಟು ಹೋದಳು. ನಾನು ಕೂಡ ಆ ಹಾವಿಗೆ ಹಸುವಿನ ಹಾಲನ್ನು ಹಾಕಿ ಕುಡಿಸಿ ಜೋಪಾನ ಮಾಡಿದೆ. ಅದು ಬೆಳೆದು ದೊಡ್ಡದಾದ ಮೇಲೆ ನಾನು ಎಷ್ಟು ಹಾಲನ್ನು ಕುಡಿಸಿದ್ದೆನೋ ಅದರ 2ರಷ್ಟು ವಿಷವನ್ನು ನನಗೆ ಕುಡಿಸಿತು. ಆ ವಿಷವೀಗ ನನ್ನ ಮೈಯೆಲ್ಲ ಸೇರಿಕೊಂಡು ನಂಜಾಗಿ ಹೋಗಿದೆ. ಬ್ರದರ್, ನನ್ನ ಮಾತನ್ನಾದರೂ ನಂಬು. ಈ ವಿಷಯದಲ್ಲಿ ನಾನು ನಿರ್ದೋಷಿ ಅಣ್ಣ, ನಿರ್ದೋಷಿ. ಫ್ರಾಂಕಿ, ನಾ ನೀರೆರೆದು ಬೆಳೆಸಿದ ಮರವನ್ನು ನನ್ನ ಕೈಯಾರೆ ನಾನು ಕಡಿಯಲಾರೆ. ಅದರ ಪಾಪ ಹೆಚ್ಚಾದಾಗ ಆ ದೇವರೇ ಗಾಳಿ ಬೀಸಿ ಮರವನ್ನು ಬೀಳಿಸಿ ಹೋಗುತ್ತಾರೆ. ಮೊದಲು ಹೊರಟು ಹೋಗು ನನ್ನ ಮನೆಯಿಂದ. ಅಣ್ಣ, ನಾನು ಗರ್ಭ ಧರಿಸಿದ್ದಕ್ಕೆ ಕಾರಣ ಯಾರು ಎಂದು ನಾನು ಕೇಳುವುದಿಲ್ಲ. ಅಂದೇ ನಿನಗೆ ಹೇಳಿಲ್ಲವೇ, ನಿನ್ನ ಗರ್ಭಕ್ಕೆ ಕಾರಣರಾರು ಎಂದು ಕೇಳುವ ಮೂಢ ನಾನಲ್ಲವೆಂದು. ಫ್ರಾಂಕಿ, ಫಸ್ಟ್ ಅಂಡ್ ಲಾಸ್ಟ್, ಗೆಟ್ ಅಂಡ್ ಔಟ್. ಅಣ್ಣ, ಹೋಗುತ್ತೇನೆ ಅಣ್ಣ, ಹೋಗುತ್ತೇನೆ. ಆದರೆ ಒಂದು ಮಾತು, ಅಂತೂ ನಾನು ವಂಚಕ, ದ್ರೋಹಿ ಎಂದು ನೀನು ನಂಬಿಬಿಟ್ಟೆ ಎಂದಾಗ ಇನ್ನೆಂದು ನಾನು ನಿಂಗೆ ಮುಖ ತೋರಿಸಲಾರೆ ಅಣ್ಣ, ಮುಖ ತೋರಿಸಲಾರೆ. ಆದರೆ ನಾನು ಸಹೋದರಿಯೊಡನೆ ಸರಸವಾಡಿದ ತಾಯಿ ಗಂಡ ಎಂದು ಮಾತ್ರ ಕರೆಯಬೇಡಣ್ಣ. ಅಣ್ಣ, ನಿನ್ನ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ. ಕಾಲು ಹಿಡಿದು ಕೇಳಿದರೆ ಕರುಣೆ ಬರಬಹುದೆಂದು ಭಾವಿಸುವೆಯಾ? ಫ್ರಾಂಕಿ, ನನ್ನ ಮನದಲ್ಲಿರುವ ರೋಷಾಗ್ನಿ ಪುಟಿದು ಹೇಳುವ ಮೊದಲು ಹೊರಟು ಹೋಗು ನನ್ನ ಮನೆಯಿಂದ. ತಂಗಿ, ನಾನು ನಿರಪರಾಧಿ ಎಂದು ನೀನಾದರೂ ಒಂದು ಸಲ ಹೇಳಣ್ಣ. ಅಣ್ಣ, ನೀನು ಫ್ರಾಂಕಿ, ನೀನು ಮನೆಯಿಂದ ಹೋಗು ಎಂದಿದ್ದರೆ ನಾನು ಸಂತೋಷದಿಂದ ಹೋಗಿ ಬಿಡುತ್ತಿದ್ದೆ. ಆದರೆ ತಂಗಿಯೊಡನೆ ಸರಸವಾಡಿದ ದುರಪವಾದವನ್ನು ಹೊತ್ತು ಮನೆಯಿಂದ ಹೋಗು ಎಂದರೆ ಅಣ್ಣ, ಒಂದು ಸಲ ಆದರೂ ಅಪ್ಪಿಕೊಳ್ಳಣ್ಣ ಈ ನಿನ್ನ ತಮ್ಮ ಎಂದು.
ತಂಗಿ, ನೀನು ಒಮ್ಮೆಯಾದರೂ ಹೇಳಮ್ಮ, ನೀನು ಈ ತಮ್ಮ ನಿರಪರಾಧಿ ಎಂದು. ಕಸದಂತೆ ಕಂಡರು ಮನೆಯಲ್ಲಿ ದಿನವೆಲ್ಲ ಬಾಲನೆ ಕಣ್ಣೀರು ತಂದರೆ. ಒಂದು ಸಲ ನನ್ನ ಮಾತನ್ನಾದರೂ ಕೇಳಣ್ಣ. ಅಣ್ಣ, ಆಕರ್ಣನಂತೆ ನೀದಾರಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆಕರ್ಣನಂತೆ ಈ ಮನೆಯ ಋಣ ತೀರಿತೆ. ಅಯ್ಯೋ ಅಣ್ಣ, ಒಮ್ಮೆ ಆದರೂ ಅಪ್ಪಿಕೊಳ್ಳಣ್ಣ. ಕಸದಂತೆ ಕಂಡರು ಯಾಕಂಡ, ಯಾಕಿಷ್ಟೊಂದು ರೋಷ ನಿನಗೆ? ದಯವಿಟ್ಟು ಸಮಾಧಾನವಾಗಿರಣ್ಣ, ದಯವಿಟ್ಟು ಸಮಾಧಾನವಾಗಿರಣ್ಣ. ನಾನು ಈಗಲೇ ಹೋಗಿ ನನ್ನ ದೇವರನ್ನ ಕರ್ಕೊಂಡು ಬಂದು ನಮ್ಮ ಎದುರಿನಲ್ಲೇ ನನ್ನ ಕೊಳ್ಳಿಗೆ ಮಾಂಗಲ್ಯವನ್ನ ಕಟ್ಟಿಸ್ಕೊತೀನಿ ಅಣ್ಣ. ನಾನು ಕೊಳ್ಳಿಗೆ ಮಾಂಗಲ್ಯವನ್ನ ಕಟ್ಟಿಸ್ಕೊತೀನಿ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಿನ್ನ ಮಾಂಗಲ್ಯ ಅಧಿಪತಿಯಾಗುವವನ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ನನ್ನ ತಂಗಿಯನ್ನು ಕೈ ಬಿಡಬೇಡವೆಂದು. ಹೋಗಮ್ಮ, ಮೊದಲು ಆ ಕಾರ್ಯ ಮಾಡು. ಸಾವಿರಾರು ಜನರೆದರು ಹಸೆಯ ಮನೆ ಮೇಲೆ ಕುಳಿತು ಆನಂದದಿಂದ ಅಣ್ಣ ಎಂದು ಕರೆಯುವ ಸಡಗರ ನನಗೆ ಸಿಗದೇ ಇದ್ದರು. ತಾಳಿ ಇಲ್ಲದೆ ತಾಯಿಯಾಗುವ ಸೌಭಾಗ್ಯವನ್ನಾದರೂ ಕಲ್ಪಿಸಿದೆಯಲ್ಲ ಎಂದು ಸಂತೋಷ ಪಡುತ್ತೇನೆ. ಹೋಗು ಸುನೀತಾ. ಈಗಾಗಲೇ ಊರಲ್ಲಿಯ ಜನರು ನನ್ನ ಕರ್ಣಪಟಲ ಹರಿದು ಹೋಗುವಂತೆ ಕೇಕೆ ಹಾಕಿ ನಗುತ್ತಿದ್ದಾರೆ. ಸುನೀತಾ ಸೂಳೆ ಎಂದು. ಅದಕ್ಕೆ ನಿನಗೆ ಹೇಳ್ತಾ ಇರೋದು, ನಿನ್ನನ್ನು ಅಂಗಲಾಚಿ ಬೇಡುತ್ತೇನೆ. ಸುನೀತಾ ಸೂಳೆಯಲ್ಲ ಎಂಬುದನ್ನು ಪ್ರೂವ್ ಮಾಡೆಂದು. ಹೋಗು ಸುನೀತಾ, ಹೋಗು. ಈಗಲೇ ಹೋಗಿ ನಿನ್ನ ಪತಿಯನ್ನು ಕರೆದುಕೊಂಡು ಬಾ. ಆಗ್ಲನ್ನ ಈಗ ಸದ್ಯ ಹೋಗ್ತೀನಿ. ನನ್ನ ಪತಿ ದೇವರನ್ನ ಕರ್ಕೊಂಡು ಬಂದು ನಿಮ್ಮ ಕಣ್ಣೆದುರಿಗೆ ನನ್ನ ಮಾಂಗಲ್ಯವನ್ನ ಕಟ್ಟಿಸ್ಕೊತೀನಿ. ಈಗ ಸದ್ಯ ಹೋಗ್ತೀನಲ್ಲ. ಅಲ್ಲ, ನನ್ನ ತಂಗಿ ಸುನೀತಾ ಸೂಳೆಯಲ್ಲ. ನನ್ನ ತಂಗಿ ಸುನೀತಾ ಸೂಳೆಯಲ್ಲ. ಮನ ಮೆಚ್ಚಿದವನಿಗೆ ಮೈ ಒಪ್ಪಿಸಿದ್ದಾಳೆ ನನ್ನ ತಂಗಿ. ಹಾಗಾದರೆ ನನ್ನ ತಂಗಿ ಸುನೀತಾ ಹೇಗೆ ಸೂಳೆಯಾಗುತ್ತಾಳೆ? ಕೈ ಹಿಡಿದು ಕಾಪಾಡುವ ಕರುಣಾಮೂರ್ತಿಗೆ ನನ್ನ ತಂಗಿ ಮೈಯನ್ನು ಒಪ್ಪಿಸ. ಹಾಗಾದರೆ ನನ್ನ ತಂಗಿ ಸುನೀತಾ ಸೂಳೆಯಲ್ಲ. ನನ್ನ ತಂಗಿ
ಫ್ರ್ಯಾಂಕಿ, ಅನಾಥನಾದ ನೀನು ಅನ್ಯರ ಆಶ್ರಯ ಪಡೆದು ಕೊನೆಗೂ ಅಪವಾದವನ್ನು ಹೊತ್ತು ಹೊರಗೆ ಬಂದೆಯ. ತುತ್ತು ಇಟ್ಟವರ ಕತ್ತು ಕೊಯ್ದ ಕಟುಕ ಎಂದರಲ್ಲೋ ನಿನ್ನನ್ನ. ಯಾರನ್ನೂ ನಂಬಬಾರದು, ಯಾರಿಗೂ ಪ್ರೀತಿ ವಾತ್ಸಲ್ಯ ತೋರಬಾರದು. ನಾನೀಗ ಅನಾಥ, ನನಗಾರು ದಿಕ್ಕು ಇಲ್ಲದಂತಾಯ್ತಲ್ಲ. ನನಗಿರುವುದು ಒಂದೇ ಒಂದು ದಾರಿ. ಹೌದು, ನನಗಿರುವುದು ಒಂದೇ ದಾರಿ, ಆತ್ಮಹತ್ಯೆ. ಈ ಜಗದ ಜನಕ್ಕೆ ಮುಖ ತೋರಿಸಲೇಬಾರದು. ಹೌದು, ಆತ್ಮಹತ್ಯೆ, ಆತ್ಮಹತ್ಯೆ, ಆತ್ಮಹತ್ಯೆ. ನಿಲ್ಲು. ಭೂಮಿಗೆ ಕಳಿಸಿದ ಭಗವಂತನೇ ಕೈ ಮಾಡಿ ಕರೆಯವರೆಗೂ ನಾವಾಗೆ ಸಾವನ್ನು ಬಯಸಬಾರದಂತೆ. ಈ ಮಾತನ್ನು ನಾನು ಹೇಳುತ್ತಿಲ್ಲ, ಇದು ಹಿರಿಯರ ಆದೇಶವಾಗಿದೆ. ಅದಕ್ಕಾಗಿ ಯಾರಪ್ಪ ನೀನು? ಎಷ್ಟು ಚಿಕ್ಕವನಿದ್ದರೂ ಎಷ್ಟು ಚೊಕ್ಕದಾಗಿ ಮಾತನಾಡುತ್ತಿರುವೆ ಅಲ್ಲಪ್ಪ. ನಾನೊಬ್ಬ ಅನಾಥ, ನನಗ್ಯಾರೂ ದಿಕ್ಕಿಲ್ಲ, ಆದರೂ ಬದುಕಬೇಕೆಂಬ ಆಸೆ ಇದೆ. ಈ ವಯಸ್ಸಿನಲ್ಲಿ ಎಷ್ಟೊಂದು ಅನುಭವಿಸಿ ಮಾತನಾಡುತ್ತಿರುವೆ ಅಲ್ಲಪ್ಪ ನೀನು. ಬಡತನದ ಹಿಂದೆ ಅನುಭವವು ತಾನಾಗೆ ಓಡಿ ಬರುತ್ತದೆ ಸರ್. ಛೇ, ವಿಚಿತ್ರವಾಗಿ ಮಾತನಾಡುತ್ತಿರುವೆ ಅಲ್ಲಪ್ಪ. ನಿನ್ನ ಒಂದೊಂದು ಮಾತು ಕೇಳುತ್ತಿದ್ದರೆ ನಿನ್ನ ಭವಿಷ್ಯದ ಬುನಾದಿ ಸುಭದ್ರವಾಗಿರಲು ಯಾವ ಸಂದೇಹವೂ ಇಲ್ಲ. ಭವಿಷ್ಯವನ್ನು ಬಲ್ಲವರ್ಯಾರು ಸರ್? ನನ್ನ ಬಾಲ ಬುದ್ಧಿಗೆ ತೋಚಿದ್ದನ್ನು ಹೇಳಬೇಕೆಂದರೆ ವಿಷಯ ಅಂಗೈಯಲ್ಲಿಲ್ಲ ಸರ್, ಮುಂಗೈಯಲ್ಲಿದೆ. ನಿನ್ನ ಒಂದೊಂದು ಮಾತು ಕೇಳಿದರೆ ದಿಗ್ಭ್ರಮೆಯನ್ನಾಗಿ ಮಾಡುತ್ತಿದೆಯಪ್ಪ. ನಿನ್ನಗೆ ಮಾತನಾಡಲು ಯಾರು ಕಲಿಸಿದ್ರಪ್ಪ? ತಾಯಿ ಹಳದಮ್ಮ ದೇವಿಯ ವರದ ಹಸ್ತಿರದ ಮೇಲಿದ್ದರೆ ಶಾರದೆ ತಾನಾಗೆ ಆಡಿಸುತ್ತಾಳೆ ಸರ್. ಸೋಮೇಶ್ವರ ಕವಿ ಹೇಳಿದು ಗೊತ್ತಿಲ್ಲವೇ? ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳ ಕಲಿತು ಅಂತ. ಹೌದಪ್ಪ. ನಿನ್ನ ಹೆಸರೇನಪ್ಪ? ಸುರೇಶ್ ಅಂತ. ತಂದೆ ತಾಯಿಗೆ ನಾನೊಬ್ಬನೇ ಮಗ. ನಾನು 6 ವರ್ಷನಿದ್ದಾಗಲೇ ನನ್ನ ತಂದೆ ತಾಯಿ ನನ್ನನ್ನು ಅನಾಥನಾಗಿ ಮಾಡಿ ಈ ಲೋಕದಿಂದ ದೂರವಾದರು. ಆ ನನ್ನ ಹಡೆದವರು ಅಂದಿನಿಂದ ಇಂದಿನವರೆಗೂ ಅನ್ಯರಿಗೆ ಅಂಗಲಾಚಿ ವಿದ್ಯಾಭ್ಯಾಸ ಮಾಡುತ್ತಿರುವೆ. ಹೋಗಲಿ ಬಿಡಿ ಸರ್, ನನ್ನ ಕತೆ. ನೀವೇಕೆ ಜೀವನದಲ್ಲಿ ಬೇಸರ ಪಟ್ಟುಕೊಳ್ಳುವಿರಿ ಅಂತ ಕೇಳಬಹುದೇ? ಈ ಕತೆ ಮಾತ್ರ ಕೇಳಬೇಡಪ್ಪ. ನನಗೆ ನೆನಪಾದರೆ ತುಂಬಾ ವ್ಯಥೆಯಾಗುತ್ತದೆ. ನಾನೂ ಒಬ್ಬ ಅನಾಥ. ಆದರೆ ಹೋಗ್ಲಿ ಬಿಡು, ಈಗೇಕೆ ಆ ಮಾತು? ನಾನೊಂದು ಮಾತು ಕೇಳುವೆ. ಅಲ್ಲ ಸರ್, ಚೋಟುದ್ದ ಹುಡುಗನಾದ ನನ್ನ ಮಾತಿಗೆ ಬೆಲೆ ಕೊಟ್ಟಿರುವಿರಿ ಎಂದಾಗ ದೊಡ್ಡವರಾದ ನಿಮ್ಮ ಮಾತಿಗೆ ಬೆಲೆ ಕೊಡದಿದ್ದರೆ ಆ ದೇವರು ನನ್ನನ್ನು ಮೆಚ್ಚಲಾರ. ಸತ್ಯವಾಗಿ ನಿಮ್ಮ ಮಾತನ್ನು ಕೇಳ್ತೀನಿ, ಆಯ್ತೆ? ನೀನೀಗ ಅನಾಥನಾಗಿ ಅಲೆದಾಡುವುದು ಬೇಡಪ್ಪ. ನನಗೂ ಯಾರೂ ಇಲ್ಲ. ನನ್ನ ತಮ್ಮನಂತೆ ನನ್ನ ಜೊತೆ ಇದ್ದು ಬಿಡು. ನಿನ್ನ ವಿದ್ಯಾಭ್ಯಾಸದ ಹೊಣೆ ನಾನು ಹೊರುತ್ತೇನೆ. ಅಣ್ಣ, ಕುರುಡನಿಗೆ ಕಣ್ಣು ದಯ ಪಾಲಿಸುತ್ತೇನೆ ಎಂದಾಗ ಒಲ್ಲೆ ಎನ್ನಲು ಸಾಧ್ಯವೇ? ಇಂದಿನಿಂದ ನಿನ್ನ ಆಶ್ರಯದಲ್ಲಿ ಹಾಯಾಗಿರುತ್ತೇನೆ. ಬಾ, ನಡೆ ಹೋಗೋಣ. ಹರಿವ ನೀರು ನಮ್ಮ ಜೀವನ, 3 ದಿನದ ಈ ಯೌವನ, ಸಂಸಾರ ಎಂಬುದೊಂದು. ಅಲ್ಲ, ನಮ್ಮ ಮಾವ ನೋಡಿದ್ರೆ ಮದುವೆ ಮಾಡವ ಮಾವ ಅಂದ್ರೆ 18 ವಯಸ್ಸಾಗಿಲ್ಲ ಅಂತಾನೆ. ಆಕೆ ನೋಡಿದ್ರೆ ಇವ್ರು ಕುಣ್ಕೋತ ಕೈ ಕೊಟ್ಕೋತ ಅಡ್ಡಾಡ್ತಾಳೆ. ಹಿಂಗಾದ್ರೆ ನೋಡಿಲ್ರಿ, ನಮ್ಮ ಹಕ್ಕಿ ನಮ್ಮ ಕೈಯಾಗ ಉಳಿಯಂಗಿಲ್ರಿ. ಇದು ರೆಕ್ಕಿ ಬಿಟ್ಟು ಓಡ್ಯಾಡಿ ಯಾವ ಗೂಡ್ನ್ಯಾಗಾರ ಹೋಗಿ ಮನಸ್ಸಿಗೆ ಬಂದಂಗೆ ಚೆಲ್ಲಾಟ ಆಡಿ ಹಿಕ್ಕಟ್ಟ ನಾವು ಕೇಳಾಕ ಹೋದ್ರೆ ನಿಂದ ತಪ್ಪೈತ್ ಮಾವ ತಣ್ಣಗ ಕುಂತು ಬಿಟ್ಟು ಆಗ ನಮಗೆ ಹಿಂಗಾಗೈತೆ ನೋಡಂತ ಹೇಳ್ತತಿ. ಇದನ್ನ ಒಂದಿಟ ವಿಚಾರ ಮಾಡ್ಬೇಕ್ರಿ ನಾವು. ಇದು ಬರಲಿ, ಹಕ್ಕಿ ಬರಲಿ, ವಿಚಾರ ಮಾಡೋಣ.
ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನು ಚಂದ ನರ್ತವ ಕೂದಲ ನಾ ಬರ್ತೀನಂತ ತಿಳಿದಿಟ್ಟಿರಬೇಕು ಅವರ ಮನೆಯ ಬಾಗಿಲ ಕೆಂಪಾದ ಬಣ್ಣದಾಗಿ ನೆನಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳ್ತೀನಿ ಕಣ್ಮುಂದ ಬಳ್ಳಿ ಬರಬ್ಯಾಡಿ ಬಾಳ ಚಂದನ ಜೀವನ ಮಾತನಾಡಿ ಕಾಲ ಇಡಬ್ಯಾಡಿ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳ್ತೀನಿ ಕಣ್ಮುಂದ ಬಳ್ಳಿ ಬರಬ್ಯಾಡಿ ಬಾಳ ಚಂದನ ಜೀವನ ಮಾತನಾಡಿ ಕಾಲ ಇಡಬ್ಯಾಡಿ ಎಲ್ಲ ಮರೆತನ ಮರೆತಂಗ ಇರುತ್ತನ ನೆನಪಾದರ ಆರಿ ತಿರುದಿನ ಕುಂತಲ್ಲಿ ಕೂಡಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಏನೇನು ಆಗ್ತೈತಲ್ಲ ಹೇಳೋಕೆ ಮಾತೇ ಇಲ್ಲ ಜುಮ್ ಜುಮ್ ಮಾಯ ಜುಮ್ ಜುಮ್ ಮಾಯ ಪ್ರಾಯ ಬಂದ್ರೆ ಹೃದಯ ಗಾಯ ಜುಮ್ ಜುಮ್ ಮಾಯ ಜುಮ್ ಜುಮ್ ಮಾಯ ಪ್ರಾಯ ಬಂದ್ರೆ ಹೃದಯ ಮಾಯ ಚಿಂತಾತ ಚಿಂತ ಚಿಂತ ಚಿಂತಾತ ಚಿಂತಾತ ಚಿಂತ ಚಿಂತ ಚಿಂತಾತ ಎಲಿಗೆ ಸುಣ್ಣ ಬೇಡಿ ಎಲ್ಲವನ ಜಾತರಾಗ ಎಲಿಗೆ ಸುಣ್ಣ ಬೇಡಿ ಎಲ್ಲವನ ಜಾತರಾಗ ಮೌನ್ಯಾಗ ನಳದಿದ್ದಿ ಮೋರತ್ತು ರಾತರಾಗ ಮೌನ್ಯಾಗ ನಳದಿದ್ದಿ ಮೋರತ್ತು ರಾತರಾಗ ಒಳಗಿರೋ ರೆಡಿ ಆಗಲ್ ತಡ್ರು ಯಪ್ಪ ಬರೇ ಪಾಪ ಅವ್ವ ಬರ್ಬೇಕು ಮೇಲ ಮೇಲ ಏನ್ರಿ ಮಾವಾರ ಏಕ ಪಾತ್ರ ಅಭಿನಯ ಚಾಲೂ ಮಾಡಿಬಿಟ್ಟಿರಲ್ಲ ನೋಡು ವೈಶಾಲಿ ನಾವೊಂಥರ ಒಂದು ನಾಟಕ ಕವಿ ಬರ್ದಾನ ಅದನ್ನ ನಾಟಕ ಓದಾಕತ್ತಿದ್ ನೋಡ ಯಾಕಂದ್ರ ಆ ನಾಟಕದೊಳಗ ಗಂಡ ಹೆಂಡತಿ ಅಂತೇಳಿ ಪಾಠ ಐತಿ ಅದ್ರೊಳಗ ಮತ್ತ ಮಾವನ ಪಾಠ ಒಂದಿಟ್ಟನ ಆ ಕವಿ ತಂದ ಸೃಷ್ಟಿ ಒಂಥರ ಮೇಲೆ ಎಬ್ಬಿಸ್ಕೊಳಕ ಆ ಕವಿ ಏನಲ್ಲ ತಂದಿ ಪಾಠ ಇಟ್ಟಲ್ಲ ಆ ತಂದಿ ಪಾಠನಿಂದ ನನಗೆ ಇಲ್ಲಿ ಸಮಸ್ಯೆ ನಡೆದತಿ ಅದಕ್ಕೆ ತಂದಿ ಪಾಠ ಕಿತ್ತು ಬಿಸಾಕೆ ಗಂಡ ಹೆಂಡತಿ ಪಾಠ ಅಷ್ಟ ಇಟ್ಟ ಆ ನಾಟಕ ಚಾಲು ಮಾಡ್ಬೇಕಂತ ಮಾಡಿ ನೀ ರೆಡಿಮೇಡ್ ಹೆಂಡತಿ ಆಗಿ ರೆಡಿ ಆಗ್ಬೇಕು ನೋಡ ಆ ನಾಟಕ ಮಾಡಾಕ ಯಪ್ಪ ನಿನ್ನ ನಾಟಕೂ ನಿನಗ ಇರ್ಲಿ ನಿನ್ನ ಪಾತ್ರನೂ ನಿನಗ ಇರ್ಲಿ ಮೊದ್ಲ ಬ್ಯಾಸರ ಐತ್ ನನಗ ಮನಿಗೆ ಹೋಗಿ ರೆಸ್ಟ್ ಮಾಡ್ಬೇಕು ಸರಿಪ ನಾ ಹೋಗಿ ಛೇ 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 ವೈಶಾಲಿ ನೀ ಈಗ ಮನಿಗೆ ಹೋಗಿ ಕೌದಿಯಾಗ ತುಂಬ ಉಳ್ಳಾಡಿದ್ರು ನಿನಗೆ ಬೇಜಾರು ಹೋಗುದಿಲ್ಲ ಈಗ ನನ್ನ ಜೋಡಿ ನಿಂತು ಈ ನಾಟಕದಾಗ ಪಾತ್ರ ಮಾಡಿ ಒಂದಿಟ್ಟು ಮಜಾ ಮಾಡಿದ್ರ ಅದ್ರ ಮಜಾನ ಬೇರೆ ಒಂಥರ ನಂದ ಬಿಸಿ ತುಪ್ಪದಾಗ ನಿನ್ ತನ್ನ ಸೇರಿಸಿದೆ ಅಂದ್ರ ಒಂಥರ ಮೂರು ಲೋಕ ಏಕಾದಂಗ ಆಗತ್ ನೋಡ ಅದು ಹೆಂಗೋ ಸತ್ಯ ಮಾವ ಅಲ್ಲ ವೈಶಾಲಿ ಅದ್ ಹೆಂಗಂತ ಕೇಳ್ತಿಯಲ್ಲ ದುಂಬಿ ದುಂಬಿ ಜೇನ ಹೌದು ದುಂಬಿಯಲ್ಲಿ ಇರ್ತೈತಿ ತುಂಬಿ ಜೈಂಕರ್ತಾ ಇರ್ತತಿ ಹಾ. ಹೂವು ಅರಳ್ತಾ ಇರ್ತತಿ ಎರಡು ಸೇರಿದ್ರ ಒಂಥರ ಅದರ ಮಜಾನ ಬೇರೆ ನೋಡ ವಾ, 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 ವಾ. ನೀನು ಬಾರಿ ರಸಿಕದ್ಯಾ ಮತ್ತ ಮತ್ತ ಏನ್ ಬೇಕು ಹೇಳಿ ಈಗ ನಿನಗೆ ನನಗ ಪಪ್ಪಿ ಕೊಡ್ತೀನಿ ಬಾ ನಾ ನಿನಗೆ ಹೌದಾ ಒಟ್ಟ ಹಾಗೆ ಹೋಗ್ಲಿ ಇಟ್ಟಲ್ಲ ಮನಗಂಡ ಗೂಟ ಹೊಟ್ಟಿದಿ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸಾತೈತಿ ನೀ ಅನ್ನದಿ ಅನ್ನೋದು ಡೌಟ ಮನಗಂಡ ಗೂಟ ಹಟ್ಟಿದ ಪ್ರೀತಿ ಗಿರೀಟ ಇಟ್ಟೆಲ್ಲ ಮನಗಂಡ ಗೂಟ
ಕಟ್ಟಿದ ಪ್ರೀತಿ ಕಿರೀಟ ಎಲ್ಲ ಗೊತ್ತಾಗಿ ಅನಸಾತೈತಿ ಅನ್ನದಿ ಅನ್ನೋದು ಡೌಟ ಎಲ್ಲ ಗೊತ್ತಾಗಿ ಅನಸಾತೈತಿ ಅನ್ನದಿ ಅನ್ನೋದು ಡೌಟ ಬಿಟ್ಟಲ್ಲ ಮಣ್ಣಗಡ್ಡ ಗೋಟ ಕಟ್ಟಿದ ಪ್ರೀತಿ ಕಿರೀಟ ಮುಸೋಳ ಹುಡುಗಿನಿ ಮಾರಿ ಬಾಂದಾಗ ಬರುತ್ತಿದ್ಯಾರಿ ಸಿಕ್ಕಾಗ ಕೊಂಡಿದ್ನಿ ಬಿತ್ತಂತ ತುಪದಾಗ ಜಾರಿ ನೀ ಹತ್ತಿದ ಕಾರ್ ಗಾಡಿ ಮಾರಿ ಸಾದ ತಂದಿನಿ ಬಾರಿ ಯಾರನ್ನ ಕರ್ಕೊಂಡ ತಿರುಗಿ ದುರಾಗಿಯ ಬೆಂಗಳೂರು ಸೇರಿ ಗೊಂಬೆ ಅಂತ ಎನ್ನ ಬಿಟ್ವಾಗಿ ಎಲ್ಲ ನನ್ನ ಕೊಟ್ಟಾರ ಕೂಗಲಿಲ್ಲ ಕೂಡ ಬಂದಾನ ಮೈಯಾಗ ನೆನಪ ಬಂದಾಗ ಒಮ್ಮ್ಯಾರ ನೋಡ್ಕೋಣ ನಗತಾರ ಊರನ ಮಂದಿ ತಿರುಗಿದು ನೋಡಿ ಸಂಧಿ ಸಂಧಿ ನಗತಾರ ಊರನ ಮಂದಿ ತಿರುಗಿದ ನೋಡಿ ಸಂಧಿ ಸಂಧಿ ಮದುವೆಯಾಗೋರು ಮೀನ್ಯಾಗ ಹತ್ಕೊಂಡ ಒಂಟೆಲ್ಲ ಮೆಹಂದಿ ಮದುವೆಯಾಗೋರು ಮೀನ್ಯಾಗ ಹತ್ಕೊಂಡ ಒಂಟೆಲ್ಲ ಮೆಹಂದಿ ಬಿಟ್ಟೆಲ್ಲ ಮಣ್ಣಗಡ್ಡ ಗೂಟ ಕಟ್ಟಿದ ಪ್ರೀತಿ ಕಿರೀಟ ಗಾಡಿಯ ಧೂಳ ಎಬ್ಬಿಸಿದಿ ಕಾಗ ನಮ್ಮೂರ ಕಾಸ ತಪ್ಪಿನಿ ಜೀವನದ ರೂಪ ಇಡಿಸಿದಿ ಎಲ್ಲ ಹೊಲಸ ನಿನ ಸಲುವಾಗಿ ಆದನು ನನ್ನ ಮಲೆಯಾಡ ಮೂರ ಕೇಸ ಹೊತ್ತವಂತರ ತೆರೆದಿನ ಬಾರ ನನ್ನ ದುಃಖ ಕೇಳೋರು ಯಾರ ಕುಂದ ಕುಡಿಯಾಗ ಬಿಕ್ಕಿ ಅಳ್ಳರ ಕಾಗಿನ ಭೂಮಿಗೆ ಮಾರ ಬಿಟ್ಟೆಲ್ಲ ಮಡಗಡ್ಡ ಗೂಡ ಕಟ್ಟಿದ ಪ್ರೀತಿ ಕಿರೀಟ ಎಲ್ಲ ಗೊತ್ತಾಗಿ ಅನಸಾತೈತಿ ಅನ್ನದಿ ಅನ್ನೋದು ಡೋಡ ಲಾ 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 ಲಾ. ಹೇಳ ವೈಶಾಲಿ ಏನ್ ಹೇಳು ಮಾವ ನೀನೇ ಹೇಳ. ಅಲ್ಲ ಇಷ್ಟೊತ್ತನ ನನ್ನ ಜೋಡಿ ಹಿಂಗ ಕುಣಿದಾಡಿದಲ್ಲ ಸಮಾಧಾನ ಆತ ನಿನಗೆ? ಅಯ್ಯ ಕುಣಿ ಮುಂದ ಮೈಯಾಗ ಒಂದನ್ನೇ ಆಗ್ತೈತಿ. ಕುಣದ ಮ್ಯಾಗ ಎಲ್ಲ ಮರ್ತಾ ಹೋಗ್ತೀನಿ ಮಾವ. ಬಂತು ಬಂತು ಯಮಕಿಂಕರ ಬಂತು. ಮರಿಬಾರ್ದವ ಮರಿಬಾರ್ದ. ಯಾಕಂದ್ರ ನಮ್ಮ ಸತ್ಯ ಹೇಳೋದು ಜೀವನದುದ್ದಕ್ಕೂ ತಕ್ಕ ಪಾಠ. ಯಾಕಪ್ಪ ಸತ್ಯ? ಏ ಮಾಮ ನಿಂದ ಏನೇ ಇರ್ಲಿ, ಈಗ ನಮ್ದಿಬ್ಬರದು ಮದುವೆ ಮಾಡಿ ನೀನು ಆಸೆ ಪೂರೈಸಿ ಏನಿಲ್ಲ ಅದನ್ನು ಮೊದಲು ಹೇಳ. ಲೇ 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 ಸತ್ಯ, ಯಾಕಪ್ಪ ಇನ್ನು ನಿನ್ನ ಮ್ಯಾಲ ಏನು ಕರುಣೆ ತೋರಿಸ್ಬೇಕಪ್ಪ? ಕರುಣೆ ತೋರಿಸ್ಬೇಕ. ನನ್ನ ಮಗಳ ಕೈ ಹಿಡ್ಕೊಂಡ ಸಿಕ್ಕಂಗ ಕುಣಿತಿದ್ದಿ, ಅದನ್ನ ಕಣ್ಣಾರೆ ಕಂಡ ಕರ್ನೇದ್ವರೆ ಸುಮ್ಮನದೀನಿ ಮಗನ. ಮತ್ತೆ ಟಮಿ ಟಮಿ ಅಂತಿಲೆ. ಏ ಮಾಮ ಮುದುಕ ಆಗುವವರೆಗೆ ಬರೇ ಹಿಂಗ ಕೈ ಹಿಡ್ಕೊಂಡು ಕುಣಿದಾಡ್ಯ ಕುಣಿಗೆ ಹೋಗ್ರಿ ಅಂತೀಯ ನಮ್ಮನ. ಲೇ 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 ಸತ್ಯ, ಇನ್ನೇನು ಮಾಡ್ಬೇಕಂತಿಲ್ಲ ನೀನು? ಕುಣಿದಾಡು ಸಾಕಾದ್ರ ಲಗ ಹೊಡೆದು. ಯಪ್ಪ ನಾನ ಕುಣಿ ಅಂದ್ರ ಬೆಳ್ಳತನ ಕುಣಿತೀನಿ. ನಾನು ಲಗ ಪಗ ಹೊಡ್ಯಾಕ್ ಬರಂಗಿಲ್ಲ. ಬೇಕಾದ್ರೆ ನೀವ ಲಗ ಹೊಡೆದ ಮನೆಗೆ ಬರ್ರಿ, ನಾನು ಹೋಗ್ಲೇಪ್ಪ. ಬಾಯಪ್ಪ. ಕೈಯಲ್ಲಿ ಬಿಲ್ಲಿನ ಕೋಲು, ಮೈಯೆಲ್ಲ ಧರ್ಮದ ಶಾಲು, ಧರ್ಮನೇ ದೇವರು ಎಂದನು ನನ್ನ ಶ್ರೀರಾಮ
ನೋಡಿ ನಿನ್ನ ಮಗಳ ನಮ್ಮನಿಬ್ಬರನ್ನು ಇಲ್ಲಿ ಲಗ ಹೊಡ್ಯಾಕ ಹಚ್ಚ ಅನವಾಲ ಕೆರೂರು ಎಕ್ಸ್ಪ್ರೆಸ್ ಬಸ್ ಹೋದಂಗ ಹೆಂಗೆ ಹೋದಲ್ ನೋಡ. ಲೇ ಸತ್ಯ, ಆ ಬಸ್ ನಡ್ಸಕ್ ತಯಾರಾಗೇ ಬಿಟ್ಟಿಯಲ್ಲಪ್ಪ ನೀನು ಡ್ರೈವರ. ಹ್ಞೂನಪ್ಪ ಮಾವ, ನಾನು ಆ ಬಸ್ ಡ್ರೈವರಾಗಿ ನಡ್ಸಕ್ಕೆ ರೆಡಿ ಆಗೀನಿ. ಮನಸ್ಸಿಗೆ ಬಂದಂಗ ಕ್ಲಚ್ ಬ್ರೇಕ್ ಹೊಡೆದು ಹಾರ್ನ ಹಿಡ್ದ ಹೊಡ್ಕೊಂತ ಹೋಗುವಂತ ಕತ್ರಿಗೆ ಹೋಗಿ ಪಂಚರ್ ಮಾಡಿಬಿಡ್ಬೇಕಂತ ಮಾಡೀನಿ. ಪಂಚರ್ ಮಾಡಿದ್ರ ನೀ ನಿಂತಿಯಲ್ಲಪ್ಪ ಗಂಟಿ ಹೊಡಿಯಾಕ. ಹೋಗಲೇ ಹೋಗ, ಮೊದಲ ನನ್ನ ಕಣ್ಣು ಮುಂದೆ ನಿಂದ್ರಬೇಡ. ನಿನ್ನ ಮಗಳನ್ನ ಒಂದು ಚಲೋ ದಿನ ನೋಡಿ ನನಗೆ ಮದ್ವೆ ಕೊಟ್ಟು ನನ್ನ ಜೋಡಿ ಮದ್ವೆ ಮಾಡ. ಇಲ್ಲ ಅಂದ್ರ ಮಾವ ಅನ್ನೋದು ಮರ್ಯಾದೆ ಬಿಟ್ಟು ಮಂಗ್ಯ ಅನಿಸ್ಕೊಂತಿ. ಆಮ್ಯಾಗ ಲಗ್ನಕ್ಕಿನ ಮೊದಲ ನಿನ್ನ ಮಗಳಿಗೆ ಹೂವಿಂದು ಕಾರ್ಯ ಮಾಡಿಸ್ಬೇಕಾಗತ್ತೆ. ಹೂ ಕಾರ್ಯನ ಮೊದಲ ಬಂಗಾರ ತಂದು ಮಾಡ್ಬೇಕಾಗತ್ತೆ. ನೀನ ಹುಷಾರಾಗಿರ. ಹೋಗಲೇ ಹೋಗ. ಆಗಲ್ಲ ಯಾಕೆ ನನ್ನ ಮುಂದೆ ಹೊಯ್ಕೊಂತಿಲ್ಲ? ಅಷ್ಟು ಧೈರ್ಯ ಇದ್ರ ನನ್ನ ಎದುರಿಗೆ ಎಳತಂದ ತಾಳಿ ಕಟ್ಟು ಮಗನ ಅದನ್ನು ಬಿಡ್ತಾನ. ನಾನು ಮುಂದೆ ಕೊಯ್ ಅಂತ ಹೇಳಿ ಕಣ್ಣಾಯಿ ಮಾಡ್ದಂಗೆ ಮಾಡ್ತಾನ. ಈ ಸತ್ಯಾನ ಸಲುವಾಗಿ ನನ್ನ ತಲೆ ಕೆಟ್ಟ ಹಾಳಾಗಿ ಹೋಗೈತಿ. ಏನಾರ ಮಂತ್ರ ಹುಡ್ಕೋಬೇಕು ಇವಂಗ. ನಾ ಬರ್ತೀನಿ. ಜಗದ ನಾಟಕದ ಸೂತ್ರಧಾರ ಆ ಬ್ರಹ್ಮನಾದರೆ, ಸುನಿತಾಳ ಕುಟುಂಬ ನಾಟಕದ ಸೂತ್ರಧಾರ ಈ ರಾಜವರ್ಮ. ಅವರ ಅಳುವ ಆ ಕ್ರಂದಣ ನನ್ನ ಕಿವಿಗೆ ಇಂಪಾದ ಗಾಣ. ಯಾರು? ಓಹೋ, ನನ್ನ ಕನಸಿನ ರಾಣಿ ಸುನೀತಾ. ಹೌದು, ನಾನೇ ನಿಮ್ಮ ಹೃದಯದ ರಾಣಿ ಸುನೀತಾ. ನೋಡಿ, ನಾನೀಗ ಗಂಡಾಂತರ ಪರಿಸ್ಥಿತಿಯಲ್ಲಿದ್ದೀನಿ. ಅದಕ್ಕಾಗಿ ಬೇಗನೆ ನೀವು ನನ್ನ ಕೊರಳಿಗೆ ಮಾಂಗಲ್ಯ ದಾನ ಮಾಡಬೇಕು. ಅದಾವ ಗಂಡಾಂತರ ಸುನೀತಾ? ಅಷ್ಟಕ್ಕೂ ಮದುವೆಗೆ ಇಷ್ಟೇಕೆ ಅವಸರ ಪಡುತ್ತಿರುವಿ? ಹೇ ಸುನೀತಾ, ಕದ್ದು ಪ್ರೇಮದಾಟವಾಡುವುದರಲ್ಲಿ ಸಿಗುವ ಸುಖ ಸಂತೋಷ ಮದುವೆಯಾದ ನಂತರ ದೊರಕಲಾರದು. ಇನ್ನು ಕೆಲ ಕಾಲ ಗುಪ್ತ ಪ್ರಣಯಿಗಳಾಗಿ ಆನಂದ ಸಾಗರದಲ್ಲಿ ವಿಹರಿಸೋಣ. ಆಮೇಲೆ ಇದ್ದೇ ಇದೆಯಲ್ಲ ಮದುವೆ ಎಂಬ ಬಂಧನ. ನೋಡಿ, ನಿಮ್ಮ ಮಾತಿನಂತೆ ಗುಪ್ತ ಪ್ರಣಯದ ಆಟದಲ್ಲಿ ತಲ್ಲೀನರಾದ್ರೆ ಮುಂದೆ ಮಗುವನ್ನೆತ್ಕೊಂಡು ನಾವು ಮದುವೆ ಆಗ್ಬೇಕಾಗತ್ತೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅಂದ್ರೆ ನಾನೀಗ 3 ತಿಂಗಳ ಗರ್ಭಿಣಿ. ಏನು? ನೀನೀಗ 3 ತಿಂಗಳ ಗರ್ಭಿಣಿ? ಮದುವೆಗೆ ಮುಂಚಿತವಾಗಿಯೇ 3 ತಿಂಗಳ ಗರ್ಭಿಣಿ? ಇದೆಂತ ಅನ್ಯಾಯ ಸುನೀತಾ. ರಾಜವರ್ಮ, ಹುಡುಗಾಟ ಮಾಡುವ ಸಮಯ ಇದಲ್ಲ. ನಾನೀಗ ನಮ್ಮ ಅಣ್ಣನಿಗೆ ಮಾತು ಕೊಟ್ಟು ಬಂದಿರುವೆ. ನಿಮ್ಮ ಕೈಯಾರೆ ನಮ್ಮ ಅಣ್ಣನ ಕಣ್ಣೆದುರಿಗೆ ನಾನು ಮಾಂಗಲ್ಯ ಕಟ್ಟಿಸ್ಕೋತೀನಿ ಅಂತ. ಬನ್ನಿ, ನಮ್ಮ ಮನೆಗೆ ಹೋಗೋಣ.
ನಮ್ಮ ಅಣ್ಣನ ಎದುರಿಗೆ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿಬಿಡಿ. ಬಲು ಚೆನ್ನಾಗಿದೆ ಸುನೀತಾ ನಿನ್ನ ಮಾತು. ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಕೊರಳಿಗೆ ನೇಣು ಬಿಗಿದುಕೊಳ್ಳಲೇನು? ಏ ಸುನೀತಾ, ಮದುವೆಗೆ ಮುಂಚೆ ಗರ್ಭಿಣಿಯಾದ ಹೆಣ್ಣನ್ನು ಈ ಸಮಾಜ ಏನೆಂದು ಕರೆಯುತ್ತದೆ ಗೊತ್ತೇ? ಜಾರಿಣಿ, ಸೂಳೆ ಎಂದು ಕರೆಯುತ್ತದೆ. ಸುನೀತಾ, ಅಂದಾಗ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಈ ಸಮಾಜದಲ್ಲಿ ನನಗಿರುವ ಘನತೆ ಗೌರವಗಳನ್ನು ಮಣ್ಣು ಪಾಲು ಮಾಡಿಕೊಳ್ಳಲೇನು? ರಾಜವರ್ಮ, ಏನ್ ಮಾತನಾಡ್ತಾ ಇದ್ದೀರಾ ನೀವು? ನಾನು ಗರ್ಭ ಧರಿಸಿದ್ದಕ್ಕೆ ಕಾರಣ ನನ್ನಂತೆ ಅದೆಷ್ಟೋ ಜನರು ಏನೋ. ರಾಜವರ್ಮ, ಬಾಯಿಗೆ ಬಂದಂತೆ ಮಾತಾಡಬೇಡ ನೀನು. ನಿನ್ನ ಬಣ್ಣದ ಮಾತಿಗೆ ಮರಳಾಗಿ ನಿನ್ನ ಮೋಸದ ಮೋಹದ ಜಾಲಕ್ಕೆ ಸಿಲುಕಿ ಈ ದೇಹವನ್ನು ಅರ್ಪಿಸಿದ್ದೇನೆ ವಿನಃ ಕಂಡವರ ತೋಟಕ್ಕೆ ನಡೆದವಳಲ್ಲ ನಾನು. ಏ ಸುನೀತಾ, ಒಂದು ಹೆಣ್ಣು ಹರಿಯುವ ನದಿ ಇದ್ದ ಹಾಗೆ ಎಲ್ಲೋ ಹುಟ್ಟುತ್ತಾಳೆ, ಎಲ್ಲೋ ಸೇರುತ್ತಾಳೆ. ಅದರ ಮಧ್ಯದಲ್ಲಿ ಅನೇಕರು ಅದನ್ನು ಅನುಭವಿಸುತ್ತಾರೆ. ನನ್ನಲ್ಲಿರುವ ಶ್ರೀಮಂತಿಕೆ ರೂಪ ಯೌವನಕ್ಕೆ ಮರುಳಾಗಿ ಕರೆದಾಕ್ಷಣ ಓಡಿ ಬಂದು ಮೈಸುಖ ನೀಡಿದ ನೀನು ನನಗಿಂತಲೂ ಹೆಚ್ಚಿನ ಶ್ರೀಮಂತರಣೀಕರಿಗೆ ಈ ನಿನ್ನ ದೇಹವನ್ನು ಧಾರೆ ಎರೆದು ನಿನ್ನ ಕಾಮದಾಹವನ್ನು ತೀರಿಸಿಕೊಂಡಿರಬಹುದಲ್ಲವೇ? ರಾಜವರ್ಮ, ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ, ನನ್ನ ಹೆತ್ತವರ ಮೇಲೆ ಆನೆ ಇಟ್ಟು ಹೇಳ್ತೀನಿ, ನಿಮ್ಮ ವಿನಃ ಅಣ್ಣರ ಸಂಗ ಸುಖ ಬಯಸಿದವಳಲ್ಲ ಈ ಸುನೀತಾ. ನೋಡಿ, ನೀವೇ ಅಂದು ನನಗೆ ಹೇಳ್ತಿಲ್ವೇ ಕೊನೆವರೆಗೂ ನನ್ನ ಕೈ ಹಿಡಿದು ಕಾಪಾಡ್ತೀನಿ ಎಂದು? ನೀವು ಕೊಟ್ಟ ವಚನವನ್ನ ಅಷ್ಟು ಬೇಗ ಮರ್ತು ಬಿಟ್ರ ನೀವು? ಹೇ ಸುನೀತಾ, ನಾನು ನಿನ್ನನ್ನು ಮಡದಿಯನ್ನಾಗಿ ಮಾಡಿಕೊಂಡಾಗ ಮಾಂಗಲ್ಯ ಕಟ್ಟಿದ ನಂತರವೇ ನನ್ನ ಮೈ ಒಪ್ಪಿಸುವೆನೆಂದು ನೀನು ನನ್ನ ಆಸೆಗೆ ಎದುರಾಗಿ ನುಡಿದಿದ್ದರೆ ಶಹಬಾಷ್! ಭಾರತಾಂಬೆಯ ಪವಿತ್ರ ಗರ್ಭದಲ್ಲಿ ಜನಿಸಿದ ಹಿರಿಗರತಿ ನೀನೆಂದು ನಿನಗೆ ತಲೆಬಾಗುತ್ತಿದ್ದೆ. ಆದರೆ ಕೈ ಮಾಡಿ ಕರೆದಾಕ್ಷಣ ಓಡಿ ಬಂದು ನನ್ನ ತೋಟದಲ್ಲಿ ನನಗೆ ಮೈ ನೀಡಿ ಪಶು ಪಕ್ಷಿಗಳಂತೆ ಸರಸ ಸಲ್ಲಾಪವಾಡಿದ ನಿನ್ನಂತ ಹೇಸಿ ಹೆಣ್ಣಿಗೆ ಗಂಡನಾಗಲು ನನಗೇನು ಹುಚ್ಚು ಹಿಡಿದಿಲ್ಲ. ಮುಚ್ಚು ಬಾಯ್ನ. ಹೊಳೆ ದಾಟಿದ ಮೇಲೆ ಅಂಬಿಗನ ಮಿಂಡರಾಗಬೇಡ ನೀನು. ಅಂದು ನಿಮ್ಮ ತೋಟದಲ್ಲಿ ಹೇಳಿಲಿವೆ ಸುನೀತಾ, ನಮ್ಮಿಬ್ಬರ ಪ್ರೇಮದ ಮದುವೆಗೆ ಹಸಿರು ತರಿರು ತೋರಣಗಳಿಂದ ಶೃಂಗಾರವಾದ ಹಂದರವಿಲ್ಲ, ಮಂಗಳ ವಾದ್ಯಗಳು ಮುಳುಗಲಿಲ್ಲ, ಯಾರು ಮಂಗಳಾಕ್ಷತೆಯನ್ನು ಹಾಕುವರಿಲ್ಲ. ಈ ಸೃಷ್ಟಿ ಸೌಂದರ್ಯದಲ್ಲೇ ನಮ್ಮ ಮದುವೆ ಮುಗಿದು ಹೋಯ್ತು, ಈ ಸೃಷ್ಟಿ ಸೌಂದರ್ಯದಲ್ಲಿ ನಮ್ಮ ಮಿಲನ ಜರುಗಿ ಹೋಯ್ತು ಅಂತ ನೀವೇ ಹೇಳಿಲ್ಲವೇ? ಇಂದು ಪಶು ಪಕ್ಷಿಗೆ ಹುಟ್ಟಿದವರಂತೆ ವರ್ತಿಸ್ತಾ ಇದ್ದವರು ನೋಡಿದರೆ ಇಂದು ನನಗೆ ಅರಿವಾಗ್ತಾ ಇದೆ ನೀವೊಂದು ಪಶು ಜಾತಿಗೆ ಸೇರಿದವರು ಎಂದು. ಸುನೀತಾ, ಸುನೋ ಮೇರಿ ಪ್ಯಾರಿ, ಪ್ರೇಮ ಎಂಬುದು ಒಂದು ಎಲೆಕ್ಷನ್ ಇದ್ದ ಹಾಗೆ, ಪ್ರೇಮಿ ಎಲೆಕ್ಷನ್ಗೆ ನಿಂತ ಅಭ್ಯರ್ಥಿ ಇದ್ದ ಹಾಗೆ. ಎಲೆಕ್ಷನ್ಗೆ ನಿಂತ ಅಭ್ಯರ್ಥಿ ನಿಮ್ಮ ಊರಿನಲ್ಲಿ ಜೋಗ ಜಲಪಾತವನ್ನೇ ನಿರ್ಮಿಸುತ್ತೇನೆ, ಬೀದಿ ಬೀದಿಗಳಲ್ಲಿ ಜಗಮಗಿಸುವ ವಿದ್ಯುತ್ ದೀಪಗಳನ್ನು ಹಾಕಿಸುತ್ತೇನೆ ಎಂದು ಆಶ್ವಾಸನೆ ನೀಡಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದ ನಂತರ ಈಗಾಗಲೇ ಉರಿಯುತ್ತಿರುವ ದೀಪಗಳನ್ನು ಕೂಡ ಆರಿಸಿ ಬಿಡುತ್ತಾನೆ. ಕಾಮ ತುಂಬಿದ ಪ್ರೇಮಿಯೂ ಅಷ್ಟೇ. ಮೊದಲು ನಿನಗೆ ಮುತ್ತಿನ ಮಾಂಗಲ್ಯ ಕಟ್ಟುತ್ತೇನೆ, ಬಂಗಾರದ ತೂಗು ಮಂಚದ ಮೇಲೆ ನಿನ್ನನ್ನು ಕೂಡಿಸಿ ತೂಗುಯ್ಯಾಲೆ ಆಡಿಸುತ್ತಾನೆ ಎಂದು ಹೇಳಿ ಕಾಮದಾಹ ತೀರಿದ ನಂತರ ತೂಗು ಮಂಚವನ್ನು ಜೋರಾಗಿ ಎಳೆದು ಕೈ ಬಿಟ್ಟು ಬಿಡುತ್ತಾನೆ. ಆಗ ಅವಳಿಗಾದ ಗತಿ ಈಗ ನೀನಿರುವ ಸ್ಥಿತಿ ಸಿಸ್ಟರ್ ಸುನೀತಾ. ಚಾಂಡಾಲ, ನಿನ್ನ ಮೋಸದ ಮಾತಿಗೆ ಬರಲಾಗಿ ನಾನು ಕೆಟ್ಟು ಹೋದೆ.
ನನ್ನ ಆತ್ಮದ ಬಿಸಿ ಉಷ್ಣದ ಶಾಪ ಈ ನಿನ್ನ ಮಣಿತನಿಕ ತಟ್ಟಿ ಈ ನಿನ್ನ ಮಣಿತನ ಸರ್ವನಾಶವಾಗುವುದಂತರೂ ಖಂಡಿತ. ಏ ಸುನೀತಾ, ನೀನು ಕಾಲೇಜ್ ಡೇಸ್ಗಳಲ್ಲಿ ಹೆಚ್ಚಾಗಿ ಸೀತೆ ದ್ರೌಪದಿಯರ ಪಾತ್ರಗಳನ್ನೇ ಅಭಿನಯಿಸ್ತಾ ಇದ್ದೀಯ ಅಂತ ಕಾಣುತ್ತೆ. ಅದಕ್ಕೆ ನಿನ್ನ ಬಾಯಲ್ಲಿ ಈ ರೀತಿಯ ವೇದಾಂತದ ಮಾತುಗಳು. ಸುನೀತಾ, ಕೆಟ್ಟು ಹೋದ ಮೇಲೆ ಬುದ್ಧಿ ಬಂದರೆ ಅದೇನು ಪ್ರಯೋಜನ? ಕರೆದಾಗ ನಾ ಕರೆದಲ್ಲಿಗೆ ಬಂದು ನನಗೆ ದೇಹ ಸುಖವನ್ನು ನೀಡಿರುವಿ ಎಂದಾಗ ನಿನ್ನ ಋಣದಲ್ಲಿಯೂ ನಾನಿರಲಾರೆ. ಸುನೀತಾ, ವೇಟ್ ಎ ಮಿನಿಟ್. ನೀನು ದೇಹ ಸುಖ ನೀಡಿದ್ದಕ್ಕಾಗಿ ತೆಗೆದುಕೋ ಈ 1,00,000 ರೂಪಾಯಿ. ರಾಜವರ್ಮ, ನೀನು ಮೊಸರಿಟ್ಟ ಈ ಮಣ್ಣಿನ ಮಡಿಕೆಯಲ್ಲಿ ಅಣ್ಣರೇಕು ಹಾಲು ಕುಡಿತಾರೆ. ಆ ಹಾಲು ಒಡೆದು ಮೊಸರಾಗಬಹುದು ಎಂಬ ಅರಿವು ಅವರಿಗೂ ಇಲ್ಲ ಅಂತ ತಿಳಿದಿರ್ವಿಯಾ? ರಾಜವರ್ಮ, ನಾನೇ ನಿನಗೆ 10,000 ಹಣ ಕೊಡ್ತೀನಿ. ನೀನು ಮೋಸ ಮಾಡಿ ನಾಶಗೈದಿರುವೆಲ್ಲ ನನ್ನ ಪವಿತ್ರವಾದ ಶೀಲಾನ ಮರಳಿ ತಂದು ಕೊಡೋ ನೋಡೋಣ. ಶೀಲವೆಂಬುದರ ಅರ್ಥವನ್ನು ನೀನು ಅರಿತಿದ್ದರೆ, ಅದರ ಮೌಲ್ಯವನ್ನು ನೀ ತಿಳಿದಿದ್ದರೆ ಈ ರೀತಿ ಹಾಳು ಮಾಡಿಕೊಳ್ಳುತ್ತಿರಲಿಲ್ಲ ಅದನ್ನು. ಹೇ, ಸುಮ್ಮನೆ ಹೊರಟಬೇಡ. ಈ ಹಣ ತೆಗೆದುಕೊಂಡು ಹೊರಟು ಹೋಗು ಇಲ್ಲಿಂದ. ಹೇ ಲಕ್ಷ್ಮಿ, ಚಂಚಲೆ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಶೀಲಕ್ಕೆ ಮೌಲ್ಯವಾಗಿರುವಿಯಾ ನೀನು? ಹೌದು ಹೌದು, ನಿನ್ನನ್ನ ಈ ಮಾನವರು ವಶಪಡಿಸಿಕೊಂಡಾಗ್ಲೇ ದಿನನಿತ್ಯ ಕೊಲೆ, ಅತ್ಯಾಚಾರ, ಮರ್ಡರ್ಗಳು ದಿನನಿತ್ಯ ನಡೀತಾನೇ ಇದ್ದಾವೆ. ನಿನ್ನ ಜನ್ಮ ಬೆಂಕಿ ಹಾಕ. ರಾಜವರ್ಮ, ನನಗೆ ಕೈ ಮುಗಿದು ಬೇಡ್ಕೊತೀನಿ. ಬೇಕಾದ್ರೆ ನಿನ್ನ ಕಾಲು ಹಿಡಿದು ಬೇಡ್ಕೊತೀನಿ. ನನ್ನ ಶೀಲಕ್ಕೆ ಬೆಲೆ ಕಟ್ಟಬೇಡ, ನನ್ನ ಶೀಲಕ್ಕೆ ಬೆಲೆ ಕಟ್ಟಬೇಡ ನೀನು. ನೋಡು, ನನ್ನ ಕೊಡುಗೆ ತಾಳಿ ಕಟ್ಟು. ಮರುಕ್ಷಣವೇ ನನ್ನ ಕತ್ತೆಜಿಗೆ ಕೊಂದು ಹಾಕ್ಬಿಡು. ಆ ನಂತರ ನಮ್ಮಣ್ಣ, ನನ್ನ ತಂಗಿ ಸಾಧ್ವಿ ಶಿರೋಮಣಿ ಮುತ್ತೈದೆ ಸಾವು ಪಡೆದು ಅಂತ ನನ್ನನ್ನ ಸಂತೋಷ ಪಡ್ತಾನೆ. ದಯವಿಟ್ಟು ದಯವಿಟ್ಟು ಇದೊಂದು ಆಸೆ ನನ್ನ ನೆರವೇರಿಸ್ಕೊಡು ರಾಜವರ್ಮ. ಹೇ ಸುನೀತಾ, ಸುಮ್ಮನೆ ನನ್ನ ಆಸೆಯನ್ನು ಬಿಟ್ಟು ಬಿಡು. ಯಾವುದಾದರೂ ಗಂಡನನ್ನು ಹುಡುಕಿಕೊಂಡು ಅವನ ಜೊತೆ ಹಾಯಾಗಿರು. ಸುಮ್ಮನೆ ನನಗೆ ಈ ರೀತಿ ತೊಂದರೆ ಕೊಡುತ್ತಿರುವಿ. ಬೇಕಾದರೆ ನಿನ್ನ ಬಾಳಿನ ಭದ್ರತೆಗಾಗಿ ಇನ್ನೂ 1,00,000 ರೂಪಾಯಿನ ಸಾಕುತ್ತೇನೆ. ನಿಮ್ಮಿಂದ ಮಲಿನಗೊಂಡ ಈ ದೇಹನ ಮತ್ತೊಬ್ಬ ಗಂಡಿಗೆ ಅರ್ಪಿಸಿ ಆ ಗಂಡಿಗೆ ಮೋಸ ಮಾಡಿದ್ರೆ ಆ ದೇವರಾದ್ರೂ ನನ್ನನ್ನ ಮೆಸ್ತಾನ? ಅಥವಾ ಈ ಸಮಾಜ ನನ್ನನ್ನ ಗರತಿ ಅಂತ ಕರಿಬಹುದಾ? ಗರತಿ ಎಂಬ 3 ಅಕ್ಷರದ ಅರ್ಥದ ಅರಿವು ನಿನಗಿದ್ದರೆ ಅದರ ಅರಿವು ನಿನಗೆ ಗೊತ್ತಾ ಸುನೀತಾ? ಮಿಂಡನ ಮೈ ತೊಳೆದು ಗಂಡನ ಪಂಚೆ ಉಡಿಸಿ ಅತ್ತಿಯ ಸೀರೆಯಿಂದ ನೆತ್ತಿಯನ್ನು ಒರೆಸಿ ಪತಿ ಬರುವ ಸಮಯಕ್ಕೆ ಸಾಗು ಹಾಕಿಕೊಂಡು ಸತಿ ಸಾವಿತ್ರಿಯಂತೆ
ಕಾಯುವಂತಹ ಸೂಳೆಯರೇ ಹೆಚ್ಚು ಈ ನಿನ್ನ ಸಮಾಜದಲ್ಲಿ. ಪಾಮರ, ಭಾರತದ 6ನೇ ಸೀಲೆಯ ಬಗ್ಗೆ ಬಲ್ಲಂತೆ ಮಾತಾಡಿದಾದ್ರೆ ನಿನ್ನ ಸೊಲ್ಲಡಗಿಸ್ಬಿಟ್ಟೇನು. ರಾಜವರ್ಮ, ಒಂದು ವೇಳೆ ನಿನ್ನ ತಂಗಿಗೆ ನನಗೆ ಬಂದ ಸ್ಥಾನ ಬಂದಿದ್ರೆ ಆಗೇನು ನುಡಿತಾ ಇತ್ತು ಈ ನಿನ್ನ ಹೀನಮನ? ನನ್ನ ತಂಗಿ ನಿನ್ನಂತೆ ಹಾದಿ ಬಿಡುವ ಹೆಣ್ಣಲ್ಲ. ಒಂದು ವೇಳೆ ನನ್ನ ತಂಗಿ ನಿನ್ನಂತೆ ಹಾದಿ ಬಿಟ್ಟಿದ್ರೆ ಅವಳನ್ನು ಕೊಂದು ನನ್ನ ಮನೆತನದ ಮರ್ಯಾದೆಯನ್ನ ಕಾಪಾಡ್ಕೊಳ್ತಾ ಇದ್ದೆ. ಆಹಾ, ಅಂದ್ರೆ ನಮ್ಮಣ್ಣ ಈಗ ನನ್ನನ್ನ ಕೊಲ್ಲಬೇಕಾಗಿತ್ತಲ್ವಾ? ನಿಮ್ಮಣ್ಣ ನಿಜವಾಗಿಯೂ ಮಾನವಂತನೇ ಆಗಿದ್ರೆ ಇಲ್ಲಿವರೆಗೂ ನಿನ್ನನ್ನು ಉಳಿಸ್ತಾ ಇರಲಿಲ್ಲ. ಕೊಂದು ಎಂದೋ ತನ್ನ ಪಾಪವನ್ನು ಕಳ್ಕೊಳ್ತಾ ಇದ್ದ. ನಮ್ಮಣ್ಣ ನಿನ್ನಂತೆ ನೀಚನಲ್ಲ. ಹೌದು, ಅದಕ್ಕೆ ತಂಗಿ ಜಾರಿಣಿ ಎಂದು ತಿಳಿದಿದ್ದರು ಜಾಣನಂತೆ ಬಾಯಿ ಮುಚ್ಚಿಕೊಳ್ಳುತ್ತಿದ್ದಾನೆ ನಿನ್ನಣ್ಣ. ಪಾಪ, ಬಡತನವನಾದರೂ ಏನು ಮಾಡಬೇಕು? ಜಾರಿಣಿಯಾದ ನೀನು ತಂದು ಕೊಡುವ ಹಣದಲ್ಲಿ ಸುಖವಾಗಿ ಜೀವನ ಸಾಗಿಸಬಹುದು ಎಂದು ಬೆಪ್ಪನಂತೆ ಸುಮ್ಮನಿದ್ದಾನೆ ನಿನ್ನಣ್ಣ. ನಾಯಿ, ಜಾರತನದಿಂದ ತಂದ ಹಣದಿಂದ ಸುಖವಾಗಿ ಬಾಳುವನಲ್ಲ ನಮ್ಮಣ್ಣ. ಉತ್ತಮನಂತೆ ಬಾಳುವ ನಮ್ಮಣ್ಣನ ಬಗ್ಗೆ ಇನ್ನೊಂದು ಸಲ ಬಲ್ಲಂತೆ ಮಾತಾಡಿದ್ದೆ ಆದ್ರೆ ಇಲ್ಲಿವರೆಗೂ ಸಹನೆಯಿಂದ ಇದ್ದ ಈ ಸುನಿತಾ ಇನ್ನು ಮುಂದೆ ನಿನ್ನ ಪಾಲಿಗೆ ಚಂಡಿ ಚಾಮುಂಡಿ ಆಗ್ಬೇಕಾಗುತ್ತೆ. ಹಣದ ಮದದಲ್ಲಿ ಮದವೆರೆದ ಮಳ್ಳ, ಈ ಸಿರಿವಂತಿಕೆಯಲ್ಲಿ ಲೋಲಾಡ್ತಾ ಇದೆಯಲ್ಲ, ಈ ಶ್ರೀಮಂತಿಕೆ ನಿನ್ನ ತಾಯಿ ಜಾರತನದಿಂದ ಗಳಿಸಿರ್ಬೇಕು. ಮತ್ತೆ ನಿನ್ನ ಬಾಯಲ್ಲಿ ಇಂಥ ಮಾತುಗಳು ಬರ್ತಾ ಇದ್ದಾವೆ. ಮುಚ್ಚು ಬಾಯಿ ನಾಯಿ, ನನ್ನ ಕುಟುಂಬದ ಬಗ್ಗೆ ಮಾತಾಡ್ತೀಯೇನೆ? ದ್ರೋಹಿ, ನಿಜ ನಂಬಿದೆ ಹೆಣ್ಣನ್ನ ಕೊಳ್ಳನೆ ಕೊಯ್ದ ಕಟುಕ ನೀನು. ನಿನ್ನ ವಂಶ ನಿರ್ವಂಶವಾಗಿ ಹೋಗ್ಲಿ. ರಾಜವರ್ಮ, ನೀನು ಪುರುಷ ಸಿಂಹನಾಗಿರ್ಬಹುದು, ಈ ನಾಡಿಗೆ ನೀನು ಒಡೆಯನಾಗಿರ್ಬಹುದು, ಆದ್ರೆ ಗರತೆ ಹೆಣ್ಣಿನ ಗಂಡನಾಗದೆ ನೀನೊಬ್ಬ ಷಂಡ, ಈ ಜಗದ ಭಾಂಡ. ನನಗ್ ಬಂದ ಆಪತ್ತು, ನನಗ್ ಬಂದ ಅಪಕೀರ್ತಿ ನಿನ್ನ ತಂದೆಗೂ ಕಟ್ಟಿಟ್ಟ ಬುದ್ಧಿ. ನೀನು ಆತ್ಮನೊಂದು ಕೊಟ್ಟ ಶಾಪ ಅವನಿಗಷ್ಟೇ ಅಲ್ಲ, ಅವನ ತಂಗಿಯಾಗಿ ಹುಟ್ಟಿದ ನನಗೂ ತಟ್ಟಬಹುದು. ಹೆಣ್ಣು ಆತ್ಮನೊಂದು ನುಡಿದ ನುಡಿ ಶಾಪವಂತೆ, ಅದೇ ಹೆಣ್ಣಿನ ಮನಸ್ಸು ತಣ್ಣಗಿದ್ದು ನುಡಿದ ನುಡಿ ವರವಂತೆ ಹಿರಿಯರು ಹೇಳ್ತಾರೆ. ಕಾರಣ ಶಪಿಸಿದರು ಸುನಿತಾ. ಸುಮಿತ್ರ, ನೀನಂದು ನನಗೊಂದು ಮಾತು ಹೇಳಿದ್ದೆ, ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಲ್ಲ. ನೋಡು, ನೀ ನನ್ನ ಜೀವದ ಗೆಳತಿ, ನೀನು ನನ್ನ ಭಾಗ್ಯದ ಜ್ಯೋತಿ. ದಯವಿಟ್ಟು ನನಗೊಂದು ಸಹಾಯ ಮಾಡೆ, ದಯವಿಟ್ಟು ನನಗೊಂದು ಸಹಾಯ ಮಾಡೆ. ನಿನ್ನ ಮನಸ್ಸಿನ ಅಳಲು ನನಗೆ ಅರ್ಥ ಆಗುತ್ತೆ, ಆದ್ರೆ ನನಗೂ ಗೊತ್ತು ಕಣೆ, ನೀನೀಗ ಸಹಾಯ ಮಾಡುವ ಸ್ಥಾನದಲ್ಲಿ ನೀನಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಬೇಕಾಗಿಲ್ಲ, ಯಾರ ಸಹಾಯವೂ ನನಗೆ ಬೇಕಾಗಿಲ್ಲ, ಯಾರ ಸಹಾಯದ ಅಗತ್ಯವೂ ನನಗಿಲ್ಲ. ನಾನೀಗ ವ್ಯಭಿಚಾರಿ, ನಾನೀಗ ವ್ಯಭಿಚಾರಿ.
ನಾನು ಯಾರು ಗೊತ್ತೇನೆ? ನಿಮ್ಮ ಅಣ್ಣ ರಾಜವರ್ಮನ ಹೆಂಡತಿ ನಾನು. ನೋಡು, ನಾನು ನಿಮ್ಮ ಅತ್ತಿಗೆ ಕಲೆ. ನಾನು ಹೇಳ್ತಾ ಇದ್ದೀನಿ, ಮದುವೆಗೆ ಮುಂಚೆ ನೀನ್ ಯಾರಾದ್ರೂ ಲವ್ ಗಿವ್ ಅಂತ ಮಾಡಿದ್ರೆ ಜಾಟ್ ಮಾಡ್ತಾ ಬಿಡ್ತೀನಿ. ನಾನೀಗ ನಿಮ್ಮ ಅಣ್ಣನ ಜೋಡಿ ತೋಟದ ಮನೆಗೆ ಹೋಗ್ತೀನಿ. ಅಲ್ಲಿ ಅಲ್ಲಿ ನಮ್ಮ ಪ್ರೇಮ ಮಂದಿರ ಕಟ್ತಾರೆ. ಏ ರಾಜವರ್ಮ, ಏ ನಿಂತ್ಕೊರೋ, ಏ ಕಾರ್ ನಿಲ್ಸೋ, ನಾನು ಬರ್ತೀನಿ. ಏ ರಾಜವರ್ಮ. ನಮಸ್ತೆ ಡಾಕ್ಟರ್. ಡಾಕ್ಟ್ರೇ, ನಿಮ್ಮ ಜೊತೆ ಒಂದು ಗುಪ್ತ ವಿಷಯ ಮಾತಾಡಬೇಕಾಗಿತ್ತು. ಭಯವಿಲ್ಲದೆ ಮಾತಾಡು. ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟರ್. ನನ್ನ ಜೊತೆ ಮಾತಾಡೋಕ್ಕೆ ನಿಮಗೆ ಪರ್ಮಿಷನ್ ಬೇಕಾ? ಡಾಕ್ಟರ್, ಅದು ಏನಂದ್ರೆ, ನಮ್ಮ ಅಣ್ಣನ ಎದುರು ನಾವೊಂದು ಚಿಕ್ಕದೊಂದು ನಾಟಕ ಆಡಬೇಕು. ಅದರಲ್ಲಿ ನಿಮ್ಮದೇ ಮುಖ್ಯ ಪಾತ್ರ. ಯಾವ ನಾಟಕ, ಯಾವ ಕತೆ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಡಾಕ್ಟ್ರೇ, ನನ್ನ ಅಣ್ಣ ರಾಜವರ್ಮ ನನ್ನ ಗೆಳತಿ ಸುನಿತಾಳಿಗೆ ಮಾಡಿದ ಅನ್ಯಾಯಕ್ಕಾಗಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗಿದೆ ನಾನು. ಕಾರಣ ಇದಕ್ಕೆ ತಮ್ಮ ಸಹಾಯದ ಅವಶ್ಯಕತೆ ಇದೆ. ಯಾಕೆಂದ್ರೆ ಈಗ ನಾವು ಆಡ್ತಾ ಇರೋ ನಾಟಕ ನನ್ನಿಂದ ನಿಮಗೆ ಒಳ್ಳೇದಾಗ್ತಿದ್ರೆ ನಾನು ಏನು ಮಾಡೋಕ್ಕೂ ಸಿದ್ಧ ಇದ್ದೇನೆ. ಹಾಂ, ಹೇಳಿ, ಏನಾಯ್ತು? ಏನಿಲ್ಲ, ನಮ್ಮ ಅಣ್ಣನ ಎದುರು ಧೈರ್ಯವಾಗಿ ಒಂದು ಸುಳ್ಳು ಹೇಳಬೇಕು ನೀವು. ಒಳ್ಳೆ ಕಾರಣಕ್ಕೆ ನಾನು ನೂರು ಸುಳ್ಳು ಹೇಳೋಕ್ಕೂ ಸಿದ್ಧ ಇದ್ದೇನೆ. ಹೇಳಿ, ಏನು ಹೇಳಿ? ನಮ್ಮ ಅಣ್ಣನ ಎದುರು ನಿಮ್ಮ ತಂಗಿ ಸುಮಿತ್ರಾ ಈಗ 3 ತಿಂಗಳ ಗರ್ಭಿಣಿ ಅಂತ ಸುಳ್ಳು ಹೇಳಬೇಕು ನೀವು. ಏನು ಹೇಳ್ತಿದ್ರಿ ನೀವು? ನಿಮ್ಮ ಅಣ್ಣ ತುಂಬ ಕೋಪಿಷ್ಟ ಇದ್ದಾನೆ. ಆಮೇಲೆ ನನ್ನ ಕತೆ ನೀವು ಯಾಕ್ರಿ ಭಯ ಪಡ್ತೀರಾ? ನೀವು ಇಷ್ಟು ಹೇಳಿದ್ರೆ ಸಾಕು. ಮುಂದೆ ಯಾವ ರೀತಿ ನಾಟಕ ಆಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯಿತು, ನಾಳೆ ನಿಮ್ಮ ಮನೆಗೆ ನಾನು ಕರೆಯಿರಿ, ನಾನು ಅದನ್ನೇ ಮಾತು ಹೇಳುತ್ತೇನೆ. ಥ್ಯಾಂಕ್ ಯು ಡಾಕ್ಟರ್. ಆಯಿತು, ಥ್ಯಾಂಕ್ ಯು. ಅಣ್ಣ, ಬೆಳಗ್ಗೆಯಿಂದ ನನಗೆ 3-4 ಸಲ ವಾಂತಿ ಆಯಿತು. ನನ್ನ ಮೈಯಲ್ಲಿ ಹುಷಾರಿಲ್ಲ. ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಹೇ ಬೇಡಮ್ಮ, ಸುಮಿತ್ರ ಬಾ ಇಲ್ಲಿ. ನೀನು ರೆಸ್ಟ್ ತೆಗೆದುಕೋ, ಡಾಕ್ಟರ್ನ ಇಲ್ಲಿಗೆ ಕಳಿಸ್ತೀನಿ. ಹೌದಾ? ಸರಿ, ಹಾಗಾದ್ರೆ ಬೇಗ ಕರೆಸು. ಹೇ ಸದಾಶಿವ, ಸದಾಶಿವ, ಹಾಳಾಗೋದ್ನ ಇವನು. ಲೇ ಸದಾಶಿವ. ನಮಸ್ಕಾರ ರೀ ದಂಡರ. ವೈಶಾಲಿ ಇವತ್ತು ಕೆಲ್ಸಕ್ಕೆ ಬಂದಿಲ್ರಿ. ನೀನು ಬೇಗ ಹೋಗಿ ಅವಳು ಕರ್ಕೊಂಬರ್ಲ್ರಿ. ಅವಳನ್ನ ಅಲ್ಲಲೇ, ಅಲ್ಲೇ ತಂಗಿಗೆ ಹುಷಾರಿಲ್ಲ, ಹೋಗಿ ಡಾಕ್ಟರ್ನ ಕರ್ಕೊಂಬಾ. ಯಾಕೆ ಹುಷಾರಿ ಆರಾಮಿಲ್ರಿ ನಿಮಗೆ? ನನಗಲ್ಲಲೇ, ತಂಗಿಗೆ ಹುಷಾರಿಲ್ಲ. ಓ, ಸುಡುಗಾಡ ಬಾರಿಕಾಯಿ, ಹುಣಸಿಕಾಯಿ, ಎರಿಮಣ್ಣ, ಕಾಟಗ ತಿಂತಾರ. ಮತ್ತೆ ಏನ್ರಿ ಹೊಟ್ಟಿ ಮಾತಾಡ್ಕೋತ ಟೈಮ್ ಹಾಳು ಮಾಡಬೇಡ. ಜಲ್ದಿನ ಹೋಗಿ ಡಾಕ್ಟರ್ ಕರ್ಕೊಂಬಂದ್ಬಿಡ. ಎಸ್ ಬಾಸ್. ಶಾಣೆ ಹೌದಲ್ಲ, ಹೋಗು. ನಮಸ್ಕಾರ ಜಮೀನ್ದಾರೆ ರಾಜವರ್ಮ. ಓಹೋ, ಬರಬೇಕು ಲಾಯರ್ ಪಾಲಾಕ್ಷಿ ಅವರು. ಇದೇನು ಇತ್ತ ಕಡೆ ಬಂದ್ಬಿಟ್ಟಿದ್ದೀರಿ? ಸ್ನೇಹಿತರಂದಾಗ ಬರಲೇಬೇಕಲ್ಲ. ಎಲ್ಲಿ ಮೈ ಫ್ರೆಂಡ್ ರವಿ ಕಾಣಿಸ್ತಾ ಇಲ್ಲ? ರವಿ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾನೆ. ಮತ್ತೆ ನಿಮ್ಮ ಸಿಸ್ಟರ್ ಸುಮಿತ್ರಾ? ಸುಮಿತ್ರಾ ಇಲ್ಲೇ ಒಳಗಡೆ ಇದ್ದಾಳೆ. ಸುಮಿತ್ರಾ, ಅಮ್ಮ ಸುಮಿತ್ರಾ. ಯಾರು ಬಂದಿದ್ದಾರೆ ನೋಡು. ಇವರು ನನ್ನ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್ ಪಾಲಾಕ್ಷಿ ಅಂತ. ಅದು ಅಲ್ಲದೆ ನನ್ನ ಕ್ಲಾಸ್ಮೇಟ್ ಕೂಡ. ಇವನು ಬೆಂಗಳೂರಿನಲ್ಲಿ ದೊಡ್ಡ ಲಾಯರ್ ಆಗಿದ್ದಾನೆ. ಹಾಂ, ನಮಸ್ಕಾರ. ನಮಸ್ಕಾರ. ಕಾಲೇಜು ಕಲಿಯುವಾಗ
ಆಗಾಗ ನಿಮ್ಮ ಮನೆಗೆ ಬರುತ್ತಿದ್ದೆ. ಆಗ ನೀವು ಲಂಗ ದಾವಣಿ ಫ್ರಾಕ್, ಈಗ ಸೀರೆ. ಬಲು ರಸಿಕ ನಮ್ಮ ಪಾಲಾಕ್ಷಿ. ಕಾಫಿ ಮಾಡ್ಕೊಂಡ್ ಬರ್ಲಾ? ಹೋಗಮ್ಮ, 2 ಕಪ್ ಕಾಫಿ ತಗೊಂಬ. ಅಂತೂ ಬೇಡಿ ಈಗ ನನಗೆ ಅರ್ಜೆಂಟಾಗಿ ಕೆಲಸ ಇದೆ. ನಾಳೆ ಬಂದು ಊಟ ಮಾಡಿಕೊಂಡು ಹೋಗುತ್ತೇನೆ. ಅಂತೂ ನಿಮ್ಮ ತಂಗಿ ತುಂಬ ತಪ್ಪಿಸ್ಬಾರ್ದು, ಖಂಡಿತ ಬರಬೇಕು. ಕೊಟ್ಟ ಮಾತಿಗೆ ತಪ್ಪಲಾರ ಈ ಲಾಯರ್. ಅಂತೂ ನಿಮ್ಮ ತಂಗಿ ತುಂಬಾ ಚೆನ್ನಾಗಿ ಮಾತನಾಡುತ್ತಾಳಂದೆ. ಅಷ್ಟೇ ಸರಿ. ನಾನು ಬಂದ ಮುಖ್ಯ ವಿಷಯವನ್ನೇ ಮರೆತು ಬಿಟ್ಟೆ. ನೋಡಿ ರಾಜಯಮ್ಮ, ನಿಮ್ಮ ತಂದೆ ಇದ್ದ ಸಮಯದಲ್ಲಿ ಹೊಳೆ ದಂಡೆಯಲ್ಲಿರುವ 58 ಎಕರೆ ಜಮೀನಿನ ಸಲುವಾಗಿ ಆ ದೇಸಾಯಿಗೂ ಜಗಳವಾಗಿ ಕೋರ್ಟಿನಲ್ಲಿ ಮೊಕದ್ದಮೆ ಹೂಡಿದ್ದು ಗೊತ್ತಿರಬೇಕಲ್ಲ? ಹೌದು, ಆವಾಗ ತಂದೆಯವರು ಒಂದ್ಸಾರಿ ಹೇಳಿದ್ದು ನೆನಪಾಗಿತ್ತು. ಆ ಕೇಸನ್ನು ನನ್ನ ತಂದೆಯವರು ಹಿಡಿದಿದ್ದಾರೆ. ಈಗ ಅದು ನಿಮ್ಮಂತಾಗಿದೆ. ಅದಕ್ಕಾಗಿ ತಂದೆಯವರು ಬಾಂಡಿ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡು ಬಾ ಅಂತ ಹೇಳಿದ್ದಾರೆ. ಅಂತೂ ತಂದೆ ಮಗ ಒಟ್ಟಿಗೆ ಸೇರಿ ನಮ್ಮ ಕೇಸನ್ನು ಗೆದ್ದುಕೊಟ್ಬಿಟ್ರಿ. ಎಲ್ಲಿ ತೆಗೆದುಕೊಂಬ ಸ್ಟ್ಯಾಂಪ್ ಪೇಪರ್ ನೋಡೋಣ. ಇದೇನೋ ಪಾಲಾಕ್ಷಿ, ಖಾಲಿ ಪೇಪರ್ ಇದೆ. ಇಲ್ಲೇ ಇರೋದು ಕೇಸಿನ ಮೇನ್ ಪಾಯಿಂಟ್. ನೀವು ಸಿಗ್ನೇಚರ್ ಮಾಡಿದ ಮೇಲೆ ಟೈಪ್ ಮಾಡಿಸಬೇಕು. ಬೇಗ ಮಾಡಿ, ಆದಷ್ಟು ಬೇಗ ಮಾಡಿ. ನಾನು ಕೋರ್ಟಿಗೆ ಹೋಗಬೇಕು. ಓಕೆ. ನಾನಿನ್ನು ಬರುತ್ತೇನೆ. ನಾಳೆ ಊಟಕ್ಕೆ ಬರೆಯೋದು ಮರಿಬಾರ್ದು. ಖಂಡಿತವಾಗಿ ಬರುತ್ತೇನೆ. ಅಂತೂ ಪಾಲಾಕ್ಷಿಯ ಜಾಣ್ಮೆಯಿಂದ ದೇಸಾಯಿ 58 ಎಕರೆ ಜಮೀನು ಅನಾಯಾಸವಾಗಿ ನನ್ನ ಪಾಲಾಯಿತು. ಇದಕ್ಕೆ ಎನ್ನಬೇಕು ದೈವ ಎಂದು. ಇದೇನಿದು, ಡಾಕ್ಟರ್ ಇನ್ನೂ ಬರ್ತಾ ಇಲ್ಲ? ನಮಸ್ಕಾರ ಜಮೀನ್ದಾರಿ. ಓಹ್, ನಮಸ್ಕಾರ ಡಾಕ್ಟ್ರೆ. ನನ್ನ ತಂಗಿ ಸುಮಿತ್ರಾಳಿಗೆ ಹುಷಾರಿಲ್ಲ, ಸ್ವಲ್ಪ ಹೋಗಿ ಚೆಕ್ ಮಾಡಿ. ನೋಡಿ ಮಿಸ್ಟರ್ ರಾಜವರ್ಮ, ಯುವರ್ ಸಿಸ್ಟರ್ ಈಸ್ 3 months ಪ್ರೆಗ್ನೆಂಟ್. ವಾಟ್? ಏನ್ ಹೇಳ್ತಾ ಇದ್ದೀರಿ ಡಾಕ್ಟರ್ ನೀವು? ಆಚೆ ಕನ್ನಡದಲ್ಲಿ ಬಿಚ್ಚಿ ಹೇಳ್ತೀನಿ ಕೇಳು. ನಿಮ್ಮ ತಂಗಿ ಈಗ 3 ತಿಂಗಳು ಗರ್ಭಿಣಿಯಾಗಿದ್ದಾಳೆ. ನಾನು ಬರ್ತೀನಿ ಡಾಕ್ಟರ್. ಒಂದು ನಿಮಿಷ ನಿಲ್ಲಿ ಡಾಕ್ಟರ್. ಡಾಕ್ಟರ್, ತೆಗೆದುಕೊಳ್ಳಿ 50,000 ರೂಪಾಯಿ ಚೆಕ್. ಚೇ ನನ್ನ ಫೀಸ್ ಓನ್ಲಿ 500 rupees ಮಾತ್ರ, ಬರೀ 500 ರೂಪಾಯಿ ಮಾತ್ರ ಅಂದು. ಡಾಕ್ಟರ್, ಮೊದಲು ಈ ಚೆಕ್ ತೆಗೆದುಕೊಳ್ಳಿ. ಆಮೇಲೆ ನನ್ನ ತಂಗಿ ಗರ್ಭಿಣಿಯಾಗಿರುವಂಥ ವಿಷಯ ಗುಪ್ತವಾಗಿರಲಿ. ಯಾವ ವಿಷಯ, ಯಾವ ಕತೆ? ಒಂದು ನನಗೆ ಅರ್ಥನಾಗ್ತಲ್ಲ ಇದು. ನನ್ನ ತಂಗಿ ಗರ್ಭಿಣಿಯ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಯಾಕೆ? ನಿಮ್ಮ ತಂಗಿ ಗರ್ಭಿಣಿಯಾಗಿದ್ದು ನಿಮಗೆ ಸಂತೋಷವೇ ಇಲ್ಲ? ಸಾಕು ಮಾಡಿ ಡಾಕ್ಟರ್ ನಿಮ್ಮ ಮಾತು. ಪಾಪ ಎನ್ನಾದ ಸಹೋದರಿ ಸ್ವಚ್ಛಲ ಗರ್ಭಿಣಿದು ಎಷ್ಟು ಆನಂದ ಆಗಿದ್ದಾಳೆ ಆಕೆ. ಡಾಕ್ಟರ್, ಅವಳಿಗೆ ಇನ್ನೂ ಮದುವೆನೇ ಆಗಿಲ್ಲ. ಮದುವೆಗೆ ಮುಂಚೆ ಗರ್ಭಿಣಿಯಾಗುವಂತಹ ದುಸ್ಸಾಹಸಕ್ಕೆ ಕೈ ಎಕ್ಕಿದ್ದಾಳೆ ಆ ದುರ್ಗುಣಿ. ಓಹೋ, ಈ ದುಚ್ಚ ಸಾಹಸಕ್ಕೆ ನೀನು ನಮಗೆ 500 ರೂಪಾಯಿ ಕೊಡೋದು? ಮಿಸ್ಟರ್ ರಾಜವರ್ಮ, ನನ್ನಿಂದ ಯಾರಿಗೆ ಗೊತ್ತಲ್ಲರಿಗೆ ನನಗೆ ಗೊತ್ತೀನಿ. ಆದರೆ ತಾನಾಗಿ ಊರ ಜನಕ್ಕೆ ಕಿವಿಗೆ ಬಿದ್ದರೆ ಅದಕ್ಕೆ ನಾನು ಹೊಣೆಗಾರನ ಅಲ್ಲ. ನಾನು ಬರ್ತೀನಿ. ಸರಿ ಡಾಕ್ಟರ್. ಸುಮಿತ್ರಾ, ಸುಮಿತ್ರಾ ಬಾರ ಅವ್ರಿಗೆ. ಮಣ್ಣು ಗೂಡಿಸಿ ಬಿಟ್ಟೆ ಎಲ್ಲಮ್ಮ ಈ ಮನೆಯ ಮರ್ಯಾದೆಯನ್ನು.
ಮತ್ತ್ಯಾಕೆ ಅಣ್ಣ ಅಣ್ಣ ಎಂದು ಬಗಳುತ್ತಿರುವಿ? ಆದದ್ದಾದ್ರೂ ಏನು ಸಮಾಧಾನವಾಗಿ ಹೇಳೋಣ. ಯಾಕೆ ಈ ರೀತಿ ಆರ್ಭಟಿಸ್ತಾ ಇದೀಯಾ? ಯಾವ ಬಾಯಿಂದ ಹೇಳಬೇಕು ಸುಮಿತ್ರ? ಡಾಕ್ಟರ್ ಹೇಳಿದ್ದು ನಿನಗೆ ಕೇಳಿಸಲಿಲ್ವೇ? ಏನ್ ಹೇಳಿದ್ರು? ಸುಮಿತ್ರ, ನೀನೀಗ 3 ತಿಂಗಳ ಗರ್ಭಿಣಿ. ಹೌದಾ? ತುಂಬಾ ಸಂತೋಷ. ಏ ಸುಮಿತ್ರ, ಮದುವೆಗೆ ಮುಂಚೆ ಗರ್ಭಿಣಿಯಾಗಿ ಸಂತೋಷ ಎಂದು ಹೇಳಲು ನಾಚಿಕೆಯಾಗುವುದಿಲ್ವೇ? ಯಾಕೆ? ಮದುವೆಗೆ ಮುಂಚೆ ಗರ್ಭ ಧರಿಸಿದ್ರೆ ತಪ್ಪಾಗುತ್ತಾ? ಏಯ್, ಮದುವೆಗೆ ಮುಂಚೆ ಗರ್ಭ ಧರಿಸಿದ ಹೆಣ್ಣನ್ನು ಈ ಸಮಾಜ ಏನಂತ ಕರೆಯುತ್ತೆ ಗೊತ್ತಾ? ಏನಂತ ಕರೆಯುತ್ತೆ? ಜಾರಿಣಿ, ಸೂಳೆ ಅಂತ ಕರೆಯುತ್ತೆ. ಹೌದಾ? ಕರೆಕ್ಟ್. ಮದುವೆಗೆ ಮುಂಚೆ ಗರ್ಭ ಧರಿಸಿದ ಹೆಣ್ಣನ್ನ ಸೂಳೆ ಅಂತ ಕರೆಯುವ ಈ ಸಮಾಜ ಆ ಗರ್ಭಕ್ಕೆ ಕಾರಣನಾದ ಪರಪುರುಷನಿಗೆ ಏನನ್ನುತ್ತೆ ಈ ಸಮಾಜ? ವಂಚಕ ಅನ್ನುತ್ತೆ, ದುಷ್ಟ ಅನ್ನುತ್ತೆ, ತಲೆ ಹಿಡ್ಕ ಅನ್ನುತ್ತೆ. ಮೊದಲು ಈ ನಿನ್ನ ಗರ್ಭಕ್ಕೆ ಕಾರಣ ಯಾರು ಅನ್ನೋದನ್ನ ಹೇಳು. ಯಾಕೆ ಅವರನ್ನ ಕರೆತಂದು ಮದುವೆ ಮಾಡಿಸ್ತೀರಾ? ಮದುವೆ ಮಾಡ್ತೀನೋ ಮಸನ ಯಾತ್ರೆ ಮಾಡಿಸ್ತೀನೋ ಸಮಯ ನಿರ್ಧರಿಸುತ್ತೆ. ಮೊದಲು ಆ ಪಾಪಿ ಯಾರಂತ ಹೇಳು. ಹೌದಾ? ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನೀನು ಯಾವಳನ್ನ ಕೈ ಹಿಡಿತೀನಿ ಅಂತ ನಂಬಿಸಿ ಅವಳ ದೇಹ ಸುಖ ಸವಿದು ಅವಳ ಗರ್ಭವತಿ ಅಂತ ಗೊತ್ತಾದ ತಕ್ಷಣ ಅವಳ ಕೈ ಬಿಟ್ಟು ಅವಳಿಗೆ ದ್ರೋಹ ಬಗೆದಿಯೋ, ಅವಳ ಜೀವನನೇ ಹಾಳು ಮಾಡಿದೆಯಲ್ಲ, ಅವಳ ಅಣ್ಣನೇ ನಿನ್ನ ತಂಗಿಯ ಗರ್ಭಕ್ಕೆ ಕಾರಣನಾದ ಪರಪುರುಷ. ಅವನೇ ನನ್ನ ಅಮರೀಷ. ಅವನ ಕಾಲು ಹಿಡಿದು ಕರೆತಂದು ಕಟ್ಟಿಸು ನಿನ್ನ ತಂಗಿ ಕೊರಳಿಗೆ ಮಾಂಗಲ್ಯವನ್ನ ಯಾರು ಬೇಡ ಅಂತಾರೆ? ಆ ಬಡ ಭಿಕಾರಿ ಎರಡನೇ ಸರಸಾಡ್ಲಿಕ್ಕೆ ನಿನಗೆ ನಾಚಿಕೆ ಆಗ್ಲಿಲ್ವೇನೆ? ಆ ಭಿಕಾರಿಯ ತಂಗಿ ಜೊತೆ ಸರಸ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗ್ಲಿಲ್ವಾ? ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ದ ಅವಳು ನನ್ನ ಬಳಿ ಬಂದು ತನ್ನ ದೇಹದ ಹಸಿವನ್ನ ಹಿಂಗಿಸಿಕೊಂಡ್ಲು. ಕರೆಕ್ಟ್. ಹಸುವಿಗೆ ನಾನಾ ಮುಖಗಳಿವೆ. ಅವಳು ತನ್ನ ಉದರ ಪೋಷಣೆಗಾಗಿ ಮುಂದುವರೆದು ದುಡುಕಿಬಿಟ್ಲು. ಆದರೆ ನಿನ್ನ ತಂಗಿ ಪ್ರೇಮದ ಹಸುವೆಗಾಗಿ ದುಡುಕಿಬಿಟ್ಲು. ಪ್ರೇಮದ ಹಸುವೆ ನಿಂಗಿಸಿಕೊಳ್ಳುವುದಕ್ಕಾಗಿ ಯೌವನದ ವೇದನೆಯಿಂದ ಬಳಲುತ್ತಿರುವಾಗ ಆ ನನ್ನನ್ನೆಲ್ಲ ತನ್ನ ತೋಳಾಶ್ರಯದಲ್ಲಿ ಆಶ್ರಯ ನೀಡಿ ನೆಮ್ಮದಿಯ ಸುಖ ನೀಡಿದ. ನೆಮ್ಮದಿಯ ಲೋಕಕ್ಕೆ ನನ್ನನ್ನು ಕರೆದೊಯ್ದ ಅಣ್ಣ. ಅಣ್ಣ, ನೀನು ಅವನ ತಂಗಿಗೆ ಒಂದು ರೀತಿಯಿಂದ ಉಪಕಾರ ಮಾಡಿದೆ, ಆದ್ರೆ ಅವನು ನಿನ್ನ ತಂಗಿಗೆ ಮತ್ತೊಂದು ರೀತಿಯಲ್ಲಿ ಪ್ರತ್ಯುಪಕಾರ ಮಾಡಿದ. ಇದರಲ್ಲಿ ತಪ್ಪೇನಿದೆ ಅಣ್ಣಯ್ಯ? ಏ ಸುಮಿತ್ರ, ಸುಸಂಸ್ಕೃತ ಮನೆತನದಲ್ಲಿ ಹುಟ್ಟಿ ಘನತೆ ಗೌರವದಿಂದ ಮೆರೆದಾಡುತ್ತಿದ್ದ ಅಣ್ಣಂದಿರ ತಂಗಿಯಾಗಿ ಗಾಳಿಗೆ ತೂರಿ ಬಿಟ್ಟೆಯಲ್ಲ ಈ ಮನೆತನದ ಮರ್ಯಾದೆಯನ್ನು. ಮನೆತನದ ಘನತೆ ಗೌರವ ಯಾವತ್ತು ಅಪ್ಪ ತೀರ್ಕೊಂಡ್ರು ಅವ್ರ ಹಿಂದೆನೇ ಅವು ಮಣ್ಣು ಸೇರ್ಬಿಟ್ವು. ಅಪ್ಪನ ಹಿರಿ ಸ್ಥಾನದಲ್ಲಿ ನಿಂತಿರುವ ನೀನೇ ಮನೆತನದ ಮರ್ಯಾದೆ ಗೌರವ ಎಲ್ಲ ಮರೆತು ಅನ್ಯಾಯದ ಆಗರವಾಗಿ ನೀನೇ ಅರಸನಾಗಿ ಮೆರೆತಿರ್ಬೇಕಾದ್ರೆ ಹೆಣ್ಣಾದ ನಾನು ಅನ್ಯಾಯದ ದಾರಿ ಹಿಡಿಯೋದ್ರಲ್ಲಿ ತಪ್ಪೇನಿದೆ ಅಣ್ಣ? ಅಣ್ಣ, ನೀನೇನು ಹೇಳೋಣ? ನೋಡು, ನಿನಗೆ ಸಮಾಧಾನವಾಗದೇ ಇರಬಹುದು, ಆದ್ರೆ ಇದರಲ್ಲಿ ನನಗೆ ಸಮಾಧಾನವಿದೆ. ನೀನ್ ಮಾಡಿದ್ದನ್ನೇ ನಾನು ಇದೇ ರೀತಿ ಮಾಡಿ ತೋರಿಸಿದ್ದೇನೆ ಅಷ್ಟೇ. ಏ ಸುನಿತಾ, ನೀ ಮೆಚ್ಚಿದ ನಿನ್ನ ಪ್ರಣಯನ ಪ್ರಾಣಾಹುತಿಯನ್ನು ಪಡೆದುಕೊಂಡಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ನಾ ಮೆಚ್ಚಿದ ನಲ್ಲನೇನು ಹೇಳಿ ಅಲ್ಲ, ಹೆಣ್ಣಿನ ಹಾಗೆ ಕೈಯಲ್ಲಿ ಬಳೆ ತೊಟ್ಕೊಂಡು ಕೂತ್ಕೊಂಡಿಲ್ಲ. ನೀನು ಅವನ ತಂಗಿಗೆ ಮಾಡಿದ ಅನ್ಯಾಯಕ್ಕಾಗಿ ನಿನ್ನ ಮೇಲೆ ಕಹಳೆ ಊದ್ತಾ ಇದ್ದಾರೆ. ಹಾ, ಕ್ರಾಂತಿಯ ಕಹಳೆ ಊದ್ತಾ ಇದ್ದಾರೆ. ಯಾರ ಕೈಯಿಂದ ಯಾರ ಆಹುತಿಯಾಗೋದನ್ನ ಕಾಲವೇ ನಿರ್ಧರಿಸುತ್ತೆ. ಮೊದಲು ಆ ಪಾಪಿಯನ್ನ ಕೊಂದು ಆಮೇಲೆ ನಿನ್ನ ಸಮಾಚಾರ. ಏನ್ ಮಾಡ್ಲಿಗ? ನನ್ನ ಜೀವನ ಜ್ಯೋತಿಯಾದ ಅಂಬರೀಷನನ್ನು ಕೊಲ್ಲದೆ ಬಿಡಲಾರ ಈ ಕಟುಕ.
ಈ ಸಮಯದಲ್ಲಿ ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕಾಪಾಡ್ಕೊಳ್ಬೇಕು ನನ್ನ ಅಮರ ಪ್ರೇಮಿಯಾದ ಅಮರೇಶನನ್ನು. ನಿಜ, ಏನಾದರೂ ಮಾಡಲೇಬೇಕು. ಹುಚ್ಚಿ 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 ಯಾರ ಹುಚ್ಚರು? ನೀವ್ ಹುಚ್ಚರು. ನಾನು ಶಾನೆ ಕೆದೀನಿ, ನಾನು ಬಾ ಶಾನೆ ಕೆದೀನಿ. ನನ್ಗೆ ಹುಚ್ಚಿ ಅಂತ ಕಲ್ಲೋಗಿದ್ದೀರಲ್ಲ, ಕಲ್ಲೋಗಬೇಡ್ರಿ. ನಾನು ಹೊಟ್ಟಿಲ್ಲದೀನಿ. ಆ ಕಲ್ಲು ನನ್ನ ಕೂಸಿಗೆ ಬಿದ್ರ ನನ್ನ ಕೂಸು ಸತ್ತು ಹೋಗುತ್ತಾ? ನೀವ್ಯಾರು ಕಲ್ಲೋಗಿಬೇಡ್ರಿ. ಇಲ್ಲ, ನನ್ನ ಮಗು ಸಾಯಂಗಿಲ್ಲ. ನಾಳೆ ದೊಡ್ಡವಾದ್ಮೇಲೆ ಎದ್ದು ಬಂದು ನಿಮಗೆಲ್ಲ ಡಮ್ 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 ಅಂತ ಗುಂಡು ಹಾರಿಸ್ಬಿಡ್ತಾನ. ಯಾರಮ್ಮ ನೀನು? ಐ, ನೀ ನನ್ನ ಮಗ ಅಲ್ಲ? ಎಷ್ಟು ದೊಡ್ಡವನಾಗ್ಬಿಟ್ಟಿದೆಯಲ್ಲ. ನೀನ್ ಶಾಲೆಗೆ ಹೋಗಿದ್ದೀನ? ತಾಯಿಯ ಮಮತೆಯನ್ನೇ ಅರಿಯದ ನನಗೆ ಮಗನೇ ಅಂತ ಕರೆದದ್ದು ಕೇಳಿ ಬಹಳ ಸಂತೋಷವಾಯಿತಮ್ಮ. ಮತ್ತೆ ನೀ ನನ್ಗೆ ಅಮ್ಮ ಅಂತ ಕರಿತಾ ಇದೀಯ. ಅವರೆಲ್ಲ ನನಗೆ ಹುಚ್ಚಿ ಹುಚ್ಚಿ ಅಂತ ಕಲ್ಲು ಹೊಡಿತಾ ಇದ್ದಾರೆ. ಹೋಗು, ಅವ್ರನ್ನ ಒತ್ಬಾ, ಹೋಗು. ಅವರೇ ಹುಚ್ಚರಮ್ಮ, ಅವರೇ ಹುಚ್ಚರು. ಇರಲಿ, ಮೊದಲು ಊಟ ಮಾಡಮ್ಮ. ತಗೋ ಈ ಕ್ಯಾರಿಯರ್. ನೋಡು, ನೀನು ಜಾನ. ಹೌದು, ನಿಮ್ಮ ಮನ್ಯಾಗ ಮತ್ ಬೇರೆ ಯಾರದಾರ? ನನಗೆ ಯಾರೂ ಇಲ್ಲಮ್ಮ. ನಾನು ನನ್ನ ಸಾಕು ಅಣ್ಣ ಫ್ರ್ಯಾಂಕಿ ಇಬ್ಬರೇ ಇರೋದು. ಫ್ರ್ಯಾಂಕಿ? ಅವನು ನಮ್ಮ ಅಣ್ಣ. ಅವ ಭಾಳ ಕೆಟ್ಟವ. ನನ್ನ ಜೊತೆ ಅವ ಮಾತಾಡಿಲ್ಲ. ನೀನು ಹೋಗಿ ಅವನಿಗೆ ಹೇಳು, ನಿಮ್ಮ ತಂಗಿ ನಿನ್ನ ಭಯಕತ್ತಾಳಂತ ಹೇಳು. ಹೋಗಪ್ಪ, ನೀನು ಶಾಲೆಗೆ ಹೋಗು. ಹೋಗಿ ಬರುತ್ತೇನೆ. ನಮ್ಮ ಅಣ್ಣ ಫ್ರಾಂಕಿ ಭಾಳ ಕೆಟ್ಟವ. ನನ್ನ ಜೋಡಿ ಮಾತಾಡಿಲ್ಲ. ಯಾಕಮ್ಮ ಅಳ್ತಾ ಇದ್ದೀಯಾ? ನೀನ್ಯಾರು? ನಾನು ನಿನ್ನ ಮೈದುನ ರವಿ ವರ್ಮ ಅತ್ತಿಗೆ. ಹಾ, ಆ ರಾಜವರ್ಮನ ತಮ್ಮ ರವಿವರ್ಮ. ಹೌದು. ನೀವೆಲ್ಲ ಭಾಳ ಕೆಟ್ಟವರು. ನೋಡು, ನಿಮ್ಮಣ್ಣ ಭಾಳ ಕಟುಕ. ಅವನು ಚಾಂಡಾಲ. ನನಗೆಲ್ಲ ಮೋಸ ಮಾಡಿದ್ದಾನೆ ನಿಮ್ಮಣ್ಣ. ಹೌದಮ್ಮ, ನೀನಾಡುವ ಮಾತ ಅಕ್ಷರಶಃ ನಿಜ. ಆದರೆ ನೀನು ಈ ರೀತಿ ರಸ್ತೆಯಲ್ಲಿ ಹುಚ್ಚರಂತೆ ತಿರುಗುವುದರೆ ಹೇಗಮ್ಮ? ಹೌದು, ನಾನು ಹುಚ್ಚಿ. ನಾನು ಎಂತ ಹುಚ್ಚಿ ಗೊತ್ತಾ? ನಾನು ಪ್ರೇಮದ ಹುಚ್ಚಿ. ನನಗೆ ಮೋಸ ಮಾಡಿ ನನಗೆ ಪ್ರೀತಿ ಹುಚ್ಚಿಡಿಸ್ಬಿಟ್ಟ ನಿಮ್ಮಣ್ಣ. ನೀವೆಲ್ಲ ಮೋಸಗಾರರು. ನಿಮ್ಮ ಮನೆತನ ಕಟುಕರ ಮನೆತನ. ನೀವೆಲ್ಲ
ಯಾಕಮ್ಮ ಹೀಗೆ ಮಾತನಾಡುತ್ತಿದ್ದೀಯಾ? ನಮ್ಮಣ್ಣನಂತೆ ನಾನಲ್ಲಮ್ಮ. ನೀನು ಒಳ್ಳೆಯವನು ತಾನೆ? ಮತ್ತೆ ಮತ್ತೆ ನಿಮ್ಮ ಅಣ್ಣಗೆ ಹೋಗಿ ಹೇಳು, ನನ್ನನ್ನು ಮದುವೆ ಮಾಡಿಸ್ಕೊ ಅಂತ ಹೇಳು. ನೀನು ನಾನು ಹೇಳಿದ ಹಾಗೆ ಕೇಳಿದರೆ ನನ್ನ ಹೆತ್ತಮ್ಮ ನಾನೆಗೂ ನಮ್ಮ ಅಣ್ಣನೊಡನೆ ನಿನ್ನನ್ನು ಮದುವೆ ಮಾಡಿಸುತ್ತೇನೆ ಅಮ್ಮ. ಹೌದಾ? ಹಾಗಾದ್ರೆ ಹೇಳು, ನೀನು ಏನು ಹೇಳ್ತೀನಿ ನಾನೆಲ್ಲ ಕೇಳ್ತೀನಿ. ಹೇಳು, ಏನು ಮಾಡಬೇಕು ಅಂತ. ಈಗ ನೀನು ನನ್ನೊಂದಿಗೆ ಬರಬೇಕು. ಎಲ್ಲಿಗೆ? ನಿಮ್ಮ ಅಣ್ಣನು ಹಿಂಗ ನಾನು ಕರ್ಕೊಂಡೋಗಿ ತೋಟದ ಮನೆಗೆ ಹಿಂಗ ಮಾಡ್ದ. ನಾನು ಬರಂಗಿಲ್ಲ, ನೀವೆಲ್ಲ ಮೋಸ್ಗಾರರು, ಹಿಂಗ ಹೇಳ್ತೀರಿ ನೀವು. ಛೇ ಅಂತ ನೀಚನಲ್ಲಮ್ಮ ನಾನು. ಮೊದಲು ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನೀನು ಗುಣ ಹೊಂದಿದ ಮೇಲೆ ನಿನ್ನನ್ನು ನಮ್ಮ ಅಣ್ಣನೊಡನೆ ಮದುವೆ ಮಾಡಿಸುತ್ತೇನೆ, ಬಾರಮ್ಮ. ಬರ್ತೀನಿ. ಮತ್ತೆ ನೀನು ನನಗೆ ಮೋಸ ಮಾಡಬಾರ್ದು. ಅವನೊಂದಿಗೆ ನನ್ನ ಮದುವೆ ಮಾಡಿಸ್ತೀಯಲ್ಲ? ನಿಜವಾಗಲೂ ಮದುವೆ ಮಾಡಿಸುತ್ತೇನೆ, ನಡಿಯಮ್ಮ, ಈಗ ನಡಿ. ರವಿ, ಮತ್ತೆ ಮತ್ತೆ ನನ್ನ ಮದುವೆ ಯಾವಾಗ? ನಾನು ಬೆಂಗಳೂರಿಗೆ ಹೋಗಿ ಬಂದು ನಿಮ್ಮ ಮದುವೆಯನ್ನು ಮಾಡುತ್ತೇನೆ, ಬಾರಮ್ಮ, ಈಗ ನನ್ನ ಜೊತೆ ಬಾರಮ್ಮ. ಆಹಾ, ನನ್ನ ಮದುವೆಯಂತೆ, ಆಹಾ, ನನ್ನ ಮದುವೆಯಂತೆ. ಸುರೇಶ್, ಸ್ಕೂಲ್ಗೆ ಹೊರಟೇನೋ? ಹೌದು ಬ್ರದರ್. ಒಂದು ವಿಷಯ ಬ್ರದರ್, ನಮ್ಮ ಸ್ಕೂಲಿನಲ್ಲಿ ಎಲ್ಲ ಹುಡುಗರು ಸೇರಿ ಒಬ್ಬ ಹುಚ್ಚಿಗೆ ಕಲ್ಲಿನಿಂದ ಹೊಡೆಯುತ್ತಿದ್ದರು. ನಾನು ಹೋಗಿ ಅವರಿಗೆ ಬಿಡಿಸಿ ನನ್ನ ಅನ್ನದ ಡಬ್ಬಿಯನ್ನು ಕೊಟ್ಟು ಊಟ ಮಾಡಿಸಿದೆ. ಪಾಪ, ಅವಳು ಬಹಳ ನೊಂದವಳು. ಹೌದೇ? ಪಾಪ ಪಾಪ. ನೋಡು ಸುರೇಶ್, ಇದೇ ರೀತಿ ಯಾವಾಗಲೂ ಪರರಿಗೆ ಉಪಕಾರವನ್ನು ಮಾಡುತ್ತಾ ಇರಬೇಕು. ನೊಂದ ಜೀವಿಗಳನ್ನು ಸಂತೈಸುತ್ತಾ ಇರಬೇಕು. ಯಾವ ಕಾಲಕ್ಕೂ ಇನ್ನೊಬ್ಬರ ಮನ ನೋಯಿಸಬಾರದಪ್ಪ. ಬ್ರದರ್, ಆ ಹುಚ್ಚಿ ನನಗೇನು ಹೇಳಿದಳು ಗೊತ್ತಾ? ನೀನು ತುಂಬ ಜಾಣ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಮರಿ ಅಂತ ಕೇಳಿದಳು. ಅದಕ್ಕೆ ನೀನೇನು ಹೇಳಿದೆ? ನಮ್ಮ ಮನೆಯಲ್ಲಿ ಯಾರೂ ಇಲ್ಲಮ್ಮ, ನಾನು ನನ್ನ ಸಾಕುವನ್ನ ಪ್ರ್ಯಾಂಕಿ ಇಬ್ಬರೇ ಇರೋದು ಅಂತ ಹೇಳಿದೆ. ಅದಕ್ಕೆ ಅವಳೇನು ಹೇಳಿದಳು ಗೊತ್ತಾ? ಪ್ರ್ಯಾಂಕಿ, ಅವನು ಬಹಳ ಕೆಟ್ಟವನು, ಅವನು ನನಗೂ ಕೂಡ ಅಣ್ಣನಾಗಬೇಕೆಂದು ಹೇಳಿದಳು. ಹೌದೇ ಬ್ರದರ್? ಅವಳೂ ಕೂಡ ನನ್ನ ತಂಗಿನೇ. ಅವಳೆಲ್ಲೇ ಸಿಕ್ಕರೂ ನಿನ್ನ ಊಟದ ಡಬ್ಬಿಯನ್ನು ಅವಳಿಗೆ ಕೊಟ್ಟು ನೀನು ಮನೆಗೆ ಬಂದು ಊಟ ಮಾಡು, ಆಯ್ತೆ? ಆಯಿತು ಬ್ರದರ್. ನಡೆ, ಹೋಗೋಣ. ನನ್ನ ಆಶಾ ಗೋಪುರ ಸಿಡಿದು ಪುಡಿಪುಡಿಯಾಗಿ ಹೋಯಿತು. ನಾ ಕಟ್ಟಿದ ಕನಸು ಛಿದ್ರ ಛಿದ್ರವಾಗಿ ಹೋಯಿತು. ಪ್ರೀತಿಯ ಹೂ ಮಳೆಯ ಸುರಿಸಿ ಸಾಕಿ ಸಲುಹಿದ ತಂಗಿಯಿಂದಲೇ ವ್ಯಭಿಚಾರ, ಆ ವ್ಯಭಿಚಾರದಿಂದಲೇ ನನ್ನ ಮನೆಯ ಮರ್ಯಾದೆ ಹೋಯಿತು. ಜಾತಿಯಿಂದ ಕ್ರಿಶ್ಚಿಯನ್ನಾದ ಫ್ರ್ಯಾಂಕಿಯನ್ನು ತಂದು ಸಾಕಿ ಸಲುಹಿದ ಮೇಲೆ ಅವನೂ ಸಹ ನನ್ನ ಮನೆತನಕ್ಕೆ ಮರ್ಯಾದೆ ಕಳೆಯುವಂಥ ಕೆಲಸ ಮಾಡಿ ಮನೆ ಬಿಟ್ಟು ಹೋದ. ಅದಕ್ಕಾಗಿ ಜೀವನ ಯಾತಕ್ಕಾಗಿ ಬದುಕಬೇಕು, ಯಾರಿಗಾಗಿ ಬಾಳು? ಜೀವನವೇ ಬೇಜಾರವಾಗಿ ಹೋಗಿದೆ. ಬದುಕಲೇಬೇಕು. ನನಗಾಗಿ, ನಿಮಗಾಗಿ, ನಿಮ್ಮ ತಂಗಿಗಾಗಿ ನೀವು ಬದುಕಲೇಬೇಕು. ಸುಮಿತ್ರಾ, ನನ್ನ ತಂಗಿ ಸುನೀತಾಳ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ವಿಷಯನೂ ನನಗೆ ಗೊತ್ತು. ಸುಮಿತ್ರಾ, ನಾನು ಅಮೃತವೆಂದು ಭಾವಿಸಿದ್ದು ವಿಷವಾಗಿ ಪರಿಣಮಿಸಿತು. ಸುಮಿತ್ರಾ, ನಾನು ಸಹೋದರನೆಂದು ಭಾವಿಸಿದ್ದ ಫ್ರ್ಯಾಂಕಿಯಿಂದ ಈ ರೀತಿ ಕಟು ಕಾರ್ಯವನ್ನು ನಾನು ಎಂದೂ ಅಪೇಕ್ಷಿಸಿರಲಿಲ್ಲ. ಏನು, ಫ್ರ್ಯಾಂಕಿ ನಿಮಗೆ ದ್ರೋಹ ಮಾಡಿದ? ಹೌದು. ಏನ್ ಹೇಳ್ತಾ ಇದ್ದೀರಾ ನೀವು? ಕುಲಂಕುಷವಾಗಿ ಏನಾದ್ರು ನಡೀತು ಅಂತ ಹೇಳಿ. ಬರೀ ದ್ರೋಹವಲ್ಲ, ಊರಲ್ಲಿ ಮುಖವೆತ್ತಿ ತಿರುಗುವಂತೆ ಮಾಡಿಬಿಟ್ಟ. ಏನ್ ಹೇಳ್ತಾ ಇದ್ದೀರಾ? ಸರಿಯಾಗಿ ಬಿಡಿಸಿ ಹೇಳಿ. ಫ್ರ್ಯಾಂಕಿ ಅಂತವನಲ್ಲ. ಆದದ್ದಾದ್ರೂ ಏನು ಹೇಳಿ.
ಆ ವಿಷಯವನ್ನು ಬಾಯಿ ಬಿಚ್ಚಿ ಹೇಳಲು ನನಗೆ ನಾಚಿಕೆಯಾಗುತ್ತದೆ. ಆದರೆ ನೀನೇ ಕೇಳುತ್ತೀ ಅಂದ ಮೇಲೆ ಹೇಳಲೇಬೇಕಲ್ಲ. ನನ್ನ ತಂಗಿ ಸುನೀತಾಳೊಂದಿಗೆ ಪ್ರ್ಯಾಂಕಿ ಕಪಟ ಕಾಮನಾಟವಾಡಿಬಿಟ್ಟ. ಅಷ್ಟೇ ಅಲ್ಲ, ಅವಳ ಗರ್ಭಕ್ಕೂ ಕಾರಣೀಭೂತನಾದ. ಚೇಚೆ, ಇದರಲ್ಲಿ ನಿಮ್ಮದೇ ತಪ್ಪು ತಿಳುವಳಿಕೆ. ನೋಡಿ, ಫ್ರ್ಯಾಂಕಿ ನಿರ್ದೋಷಿ. ಇದೆಲ್ಲ ಅನಾಹುತಕ್ಕೆ ಕಾರಣ ಯಾರು ಗೊತ್ತಾ? ಯಾರು? ನನ್ನಣ್ಣ, ನನ್ನ ಹಿರಿಯಣ್ಣ ರಾಜವರ್ಮನೆ. ಆ ಮುತ್ಸದ್ಯ ಅವನೇ ಕಾರಣ ಇದಕ್ಕೆಲ್ಲ. ಚೇಚೆ, ಹೌದು, ನಾನು ಹೇಳ್ತಾ ಇರೋ ಮಾತು ನಿಜ. ಅವನ ಪಾಪದ ಕೊಡ ತುಂಬುತ್ತಾ ಇದೆ. ಇಂದಿಲ್ಲ ನಾಳೆ ಅವನ ರಹಸ್ಯವೆಲ್ಲ ಬಯಲಾಗುತ್ತೆ. ನೀವು ಯಾವುದಕ್ಕೂ ಚಿಂತೆ ಮಾಡ್ತೀರಿ. ಈ ಮಾತನ್ನು ನಾನು ನಂಬಲಾರೆ. ನೀನ್ ಪಾಪ, ನನ್ನ ದೇವರಂತ ಮನುಷ್ಯ. ಒಡ ಹುಟ್ಟಿದ ಅಣ್ಣನ ಮೇಲೆ ಅಪೋದ ಹೊರಿಸುವಂತ ಸಣ್ಣ ಗುಣದವಳು ನಾನಲ್ಲ. ಇದು ನೋಡಿ, ನಿಮ್ಮ ತಂಗಿಗೆ ಮಾಡಿದ ಪುಣ್ಯದ ಕಾರ್ಯದಲ್ಲಿ ಸಾಕ್ಷಿಯಾಗಿ ಸಾರುತ್ತಿವೆ ಈ ಪ್ರಣಯದ ಭಾವಚಿತ್ರಗಳು. ನನಗೊಂದೂ ಅರ್ಥವಾಗುತ್ತಿಲ್ಲ. ನನಗೂ ಸಹ ಪ್ರ್ಯಾಂಕಿ ಹಾಗೂ ಸುನಿತಾಳ ಫೋಟೋ ತೋರಿಸಿ. ಅದು ಯಾವ ಸಂದರ್ಭದಲ್ಲಿ ತೆಗೆದಿರೋ ಫೋಟೋ ಅಂತ ನಿಮಗಿನ್ನೂ ಅರ್ಥ ಆಗಿಲ್ಲ. ಅಂದು ರಕ್ಷಾ ಬಂಧನದ ಹಬ್ಬದ ದಿನದಂದು ಫ್ರ್ಯಾಂಕಿಯ ಬಾಯಲ್ಲಿ ಸಿಹಿ ಇಡ್ತಿರ್ಬೇಕಾದ್ರೆ ತೆಗೆದಂಥ ಫೋಟೋಗಳು ಅವೆಲ್ಲ. ಇನ್ನೊಂದು ವಿಷಯ, ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ನಮ್ಮ ಅಣ್ಣನ ಎದುರು ಸುಳ್ಳು ಹೇಳಿ ಅಂತ ಹೇಳಿದ್ದೆ, ನಾನು ಗರ್ಭಿಣಿ ಅಂತ. ಅವರು ಕೂಡ ಅದೇ ರೀತಿ ನಾನು ಗರ್ಭಿಣಿ ಅಂತ ಸುಳ್ಳು ಹೇಳಿದ್ದಾರೆ. ಆಗ ನಿನ್ನ ಸುಮ್ಮನಿದ್ದಾನೆ. ಅವನಲ್ಲಿ ಸುಮ್ಮನೆ ಇರ್ತಾನೆ. ಹೆಬ್ಬುಲಿಯಾಗಿ ನಿನ್ನ ಗರ್ಭಕ್ಕೆ ಕಾರಣ ಯಾರು ಅಂತ ಕೇಳ್ದ. ಅದಕ್ಕೆ ನಾನು ಹೇಳ್ದೆ ನೀವೇ ಕಾರಣ ಅಂತ. ಅಯ್ಯೋ, ಇದೊಂದು ಕಡಿಮೆಯಾಗಿತ್ತು ನನಗೆ. ನೀವು ಎಷ್ಟು ಹೆದರ್ತಾ ಇದ್ದೀರಾ ನೋಡಿ. ಇದೆಲ್ಲ ಇಷ್ಟಕ್ಕೆ ಮುಗಿಲಲ್ಲ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಅದಕ್ಕೆ ಅವನೇನು ಪಣ ತೊಟ್ಟಿದ್ದಾನೆ ಗೊತ್ತಾ? ಏನು? ನಿಮ್ಮನ್ನ ಕೊಲೆ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾನೆ. ಏನು? ನನ್ನನ್ನು ಷಂಡನೆಂದು ತಿಳಿದುಕೊಂಡಿದ್ದಾನೇನು? ಸುಮಿತ್ರಾ, ತಾಳ್ಮೆ ಕಳೆದುಕೊಂಡ ಮೇಲೆ ನನ್ನ ಮನೆತನದ ಮೇಲೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಅವನನ್ನು ಕಡೆದು ಅವನ ರಕ್ತವನ್ನು ನನ್ನ ತಂಗಿಯ ತಿಲಕ ಮಾಡದಿದ್ದರೆ ನನ್ನ ಹೆಸರು ಅಮರೇಶನೇ ಅಲ್ಲ. ನನ್ನ ಯುದ್ಧದಲ್ಲಿ ನಾನು ಮಡಿದರೆ ನಿನ್ನಗೆ ಮುಂದಿನ ಜನ್ಮದಲ್ಲಿ ಮದುವೆಯಾಗುತ್ತೇನೆ. ಬರ್ತೇನೆ. ಅಮರೇಶ್, ನಿಂತ್ಕೊಳ್ರಿ. ಹೋಗೇ ಬಿಟ್ರಲ್ಲ ಇವರು. ಇನ್ನು ಏನು ಅನಾಹುತ ಮಾಡ್ತಾರೋ ಏನೋ. ಅಮರೇಶ್, ಸುಮಿತ್ರ, ಎಲ್ಲಿಗೆ ಬತ್ತಮ್ಮ ನಿಮ್ಮ ಪ್ರೇಮದ ಕತೆ? ಒಟ್ಟಾರೆ ನಮ್ಮ ಮನೆಯ ಮರ್ಯಾದೆಯನ್ನು ಹಾಳು ಮಾಡಲು ಸದಾ ಸಿದ್ಧರಾಗಿ ಬಿಟ್ಟಿದ್ದೀರಾ ಅಣ್ಣ ನೀನು. ಯಾಕಣ್ಣ, ನಾನೇನ್ ತಪ್ಪು ಮಾಡಿದೆ ಅಂತ ಈ ರೀತಿ ಮಾತಾಡ್ತಾ ಇದ್ದೀಯಾ? ಅದನ್ನು ಈಗ ಬಾಯಿ ಬಿಚ್ಚಿ ಹೇಳಬೇಕಣ್ಣಮ್ಮ. ನೀನು ಈಗ 3 ತಿಂಗಳ ಗರ್ಭಿಣಿ ಅಂತೆ, ಹೌದೇ? ಅದಾ ವಿಷಯ. ಅಣ್ಣ, ಸ್ವಲ್ಪ ಕಿವಿ ಮುಂದೆ ಮಾಡು. ಹೀಗೋ ವಿಷಯ ತಿಳಿಯಿತು ಬೇಡಮ್ಮ. ಅಂತೂ ಮೋಸ ಹೋಗಲಾರದೆ ಪವಿತ್ರ ಪ್ರೇಮಿಗಳಾಗಿದ್ದೀರಲ್ಲ, ಅಷ್ಟೇ ಸಾಕು. ಅಣ್ಣ ಮಾಡಿದ ಅನಾಹುತಕ್ಕೆ ನಾನೊಂದು ರೀತಿ ನಾಟಕವಾಡಿದರೆ ನೀನೊಂದು ರೀತಿ ನಾಟಕವಾಡಿರುವೆಯಲ್ಲ. ನೋಡಮ್ಮ ಸುಮಿತ್ರ, ಹೇಗಾದರೂ ಮಾಡಿ ಆ ನೊಂದ ಮನಸ್ಸಿನ ಸುನೀತಾಳ ಬಾಳನ್ನು ಬಂಗಾರವನ್ನಾಗಿ ಮಾಡಬೇಕು. ಇಲ್ಲದಿದ್ದರೆ ಅವಳ ಬಿಸಿ ಉಸಿರಿನ ತಾಪ ನಮ್ಮ ಮನೆಗೆ ತಟ್ಟುತ್ತಿದೆ ಅಮ್ಮ, ನಮ್ಮ ಮನೆಗೆ ತಟ್ಟುತ್ತದೆ. ಇರ್ಲಿ ಅಣ್ಣ, ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಅವಳನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಣ್ಣ. ಸುಮಿತ್ರ, ಅದನ್ನೆಲ್ಲ ಕೆಲಸ ನಿನ್ನಣ್ಣ ಈಗಾಗಲೇ ಮಾಡಿ ಮುಗಿಸಿದ್ದಾನೆ. ಮೊದಲು ಮನೆಗೆ ಹೋಗೋಣ, ನಡೆ. ಒಳ್ಳೆ ಕೆಲಸ. ಹಲೋ ಸುಮಿತ್ರ. ಹಲೋ ಫ್ರೀಡರ್, ಬನ್ನಿ. ಅಣ್ಣ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ನಿಮ್ಮಣ್ಣನ ಅವಶ್ಯಕತೆ ನನಗಿಲ್ಲ. ನಿಮ್ಮಣ್ಣ ಎಲ್ಲಿಯಾದರೂ ಹೆಣ್ಣು ಹಕ್ಕಿಗಳನ್ನು ಬೇಟೆಯಾಡಲೆಂದು ಹೋಗಿರಬಹುದು. ಅಲ್ಲದೆ ಮನೆಯಲ್ಲಿ ನಿನ್ನ ವಿನ ಯಾರು ಇಲ್ಲ ಎಂದು ಅರಿತೆ ಆ ವೇಗದಿಂದ ಆಗಮಿಸಿದೆ. ತಾವು ಆಗಮಿಸಿದ ಕಾರಣ ನಿನ್ನೆ ನೀವೇ ಹೇಳಿದ್ದೀರಲ್ಲ, ಇಷ್ಟು ಬೇಗ ಮರೆತು ಬಿಟ್ಟಿರಾ? ನಾನು ಹೇಳಿದ್ನ? ಓಹೋ, ಗೊತ್ತಾಯ್ತು. ಊಟಕ್ಕೆ ಬಂದಿದ್ದೀರಿ ತಾನೆ? ಹೌದು, ಬಹಳ ಹಸಿವಾಗಿದೆ. ಅದಕ್ಕಾಗಿ ಆದಷ್ಟು ಬೇಗ ನೀ ನೀಡುವ ಸಿಹಿ ಅದರ ಅಮೃತವನ್ನು ಕುಡಿದು
ಹಿಂಗಿಸಿಕೊಳ್ಳುವೆ ಬಹುದಿನದ ನನ್ನ ಹಸಿವೆಯನ್ನು. ಛೀ! ಯಾವ ರೀತಿ ಮಾತಾಡ್ತಾ ಇದ್ದೀರಾ? ಕಲಿತ ವಿದ್ಯಾವಂತರು, ಸುಶಿಕ್ಷಿತರು, ನಿಮ್ಮಂಥವರ ಬಾಯಿಂದ ಇಂಥ ಮಾತು ಬರಬಾರ್ದು. ಕರೆಕ್ಟ್. ಹಾಗಾದರೆ ನಿಮ್ಮನ್ನ ರಾಜವರ್ಮ ಅಶಕ್ತಿದನೇ, ಅವಿವೇಕಿನೇ, ಅವನೇಕೆ ಇದಕ್ಕಿಂತ ಅಸಹ್ಯವಾಗಿ ಮಾತನಾಡುತ್ತಾನೆ? ಅಷ್ಟೇ ಅಲ್ಲ, ತನ್ನ ಮಧುರ ಸಾಹಿತ್ಯದ ಸುರಿಮಳೆಯನ್ನೇ ಸುರಿಸಿ ಪರ ಹೆಣ್ಣ ಗೆಳೆಯರನ್ನು ರಂಗು ರಂಗಿನ ಮಾತಿನಿಂದ ವರ್ಣಿಸಿ ಅವರನ್ನು ತೋಳಾಸರೆ ಪಡೆಯುತ್ತಾನೆ. ಅರ್ಧ ದಿನವಾದರೂ ನಂತರ ನಂಬಿದ ನಾರಿಯರಿಗೆ ಹಗಲಿನಲ್ಲಿ ಚಂದ್ರನನ್ನು ತೋರಿಸಿ ಇರುಳಲ್ಲಿ ಸೂರ್ಯನನ್ನು ತೋರಿಸುವ ಸಾಹಸ ಮಾಡುತ್ತಾನೆ. ಬುದ್ಧಿಜೀವಿಗಳ ಬಲೆಯಲ್ಲಿ ಬಿದ್ದು ಒದ್ದಾಡುತ್ತಾನೆ. ನಿಮ್ಮಣ್ಣನಂತೆ ನಾನಲ್ಲ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಕರೆಕ್ಟ್. ಪ್ರೀತಿಯ ಮೆಟ್ಟಿಲುಗಳನ್ನು ಏರಬೇಕಾದರೆ ಹೆಣ್ಣು ಭಯ ಪಡುವುದು ಸಹಜ. ಏಕೆ ಗೊತ್ತಾ? ಎಲ್ಲಿ ಜಾರಿ ಬೀಳುವೆನೆಂದು. ಮಿಸ್ಟರ್ ಪಾಲಾಕ್ಷಿ, ವಾಟ್ ಮಿಸ್ ಸುಮಿತ್ರಾ? ನಾನೀಗಾಗಲೇ ಯಾವ ಭಯವಿಲ್ಲದೆ ಪ್ರೀತಿಯ ಮೆಟ್ಟಿಲನ್ನೇರಿ ನನ್ನ ಪ್ರಿಯಕರನನ್ನು ನಂಬಿಸಿ ಅವನ ಮನ ಗೆದ್ದು ಜಯಶಾಲಿಯಾಗಿದ್ದೇನೆ ಅಂದಾಗ ನನ್ನ ಪ್ರೀತಿಯ ಅವಶ್ಯಕತೆ ಇಲ್ಲ ಎಂದು ಹೇಳುವೆಯಾ? ಡೋಂಟ್ ವರಿ ಸುಮಿತ್ರಾ, ಲವ್ ಈಸ್ ದ ಬ್ಲ್ಯಾಂಡ್. ನಿನ್ನ ಪ್ರಿಯಕರ ಯಾರು ಅಂತ ಹೇಳಬಹುದೇ? ಓಯಸ್, ಅದಕ್ಕೇನಂತೆ ಕೇಳಿ ಹೇಳ್ತೀನಿ. ನನ್ನ ಮನಗೆದ್ದ ರಾಜ ಅಮರೇಶ್. ಡೋಂಟ್ ಟೇಕ್ ಐ ಸೇ ಈಸ್ ಒನ್ ಆಫ್ ದ ಬೆಗರ್. ಮಿಸ್ಟರ್ ಪಾಲಾಕ್ಷಿ, ನನ್ನ ಜೀವಕ್ಕೆ ಜೀವ ಆಗಿರೋ ಅಮರೇಶನಿಗೆ ಇನ್ನೊಂದ್ಸಲ ಬೆಗ್ಗರ್ ಅಂತ ಕರೆದ್ರೆ ನಿನ್ನ ಫಸ್ಟ್ ಗೆಟ್ ಔಟ್ ಫ್ರಮ್ ದಿಸ್ ಪ್ಲೇಸ್. ಗೆಟ್ ಔಟ್. ಚೀರದಿರು ನಾರಿ, ನನ್ನ ಮಾತು ಕೇಳು ಒಂದು ಸಾರಿ ಮನಸಾರೆ. ನೀ ಒಪ್ಪಿದರೆ ಮನಸಾರೆ, ಇಲ್ಲವಾದರೆ ನನಗುಂಟು ಬೇರೆ ಒಂದು ದಾರಿ. ಅಂಬರೀಷನ ಪತ್ನಿಯಾಗಿ ಜೀವನಂತದವರೆಗೂ ಕಾಲ ಕಳಿ, ಅದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ. ಆದರೆ ಇನ್ನೊಂದು ದಿನ ಈ ಲಾಯರ್ ಟೆಂಪ್ರವರಿ ಹೆಂಡತಿಯಾಗಿ ಸುಖ ನೀಡು. ನ್ಯಾಯ ನೀತಿ ಸ್ವಲ್ಪನಾದ್ರೂ ಗೊತ್ತಿದೆ ಏನ್ರಿ ನಿಮಗೆ? ಅದನ್ನೇ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೇ ನನ್ನನ್ನು ಜನರು ಲಾಯರ್ ನ್ಯಾಯವಾದಿ ಎಂದು ಕರೆಯುತ್ತಾರೆ. ಸುಮಿತ್ರಾ, ನ್ಯಾಯ ನೀತಿ ಧರ್ಮ ಎಂಬುದು ನಿಮ್ಮ ಮನೆ ಅಂಗಳ ಸಹ ಹಾದು ಹೋಗಿಲ್ಲ. ಅಂತೆಯೇ ನಿಮ್ಮಣ್ಣ ಅನೈತಿಕ ಆಗ್ರಹವಾಗಿದ್ದಾನೆ. ನನ್ನ ಅಣ್ಣನಂತೆ ನಾನಲ್ಲ, ನಾನು ನೀತಿವಂತಳು. ನನಗೇನು ಗೊತ್ತು? ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎಂಬಂತೆ ನಾನುಡಿ, ನೀನು ಕೂಡ ಹಾಗೆ ಇರಬಹುದೆಂದು ತಿಳಿದಿದ್ದೆ. ಸರಿ, ಒಂದು ವೇಳೆ ಅಂಬರೀಷನೊಡನೆ ಮದುವೆ ಆಗದಿದ್ದರೆ ಆಗ ಒಪ್ಪುಯಾ ನನ್ನನ್ನು? ಒಬ್ಬರಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬರೊಂದಿಗೆ ಮೈ ಒಪ್ಪಿಸುವುದಕ್ಕೆ ನಾನೇನು ಅಂಥ ಜಾತಿಯಲ್ಲಿ ಹುಟ್ಟಿದ ಹೆಣ್ಣಲ್ಲ. ಒಪ್ಪಿದೆ ನಿನ್ನ ಮಾತಿಗೆ. ಆ ವಿಷಯ ಹೀಗೇಕೆ? ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಮ್ಮ ಟೆಂಪ್ರವರಿ ಪ್ರಣಯದ ಬಗ್ಗೆ ಏನು ನಿನ್ನ ಅಭಿಪ್ರಾಯ? ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದೆಯಾ? ಮೊದಲು ಹೊರಟು ಹೋಗಿಲ್ಲಿಂದ. ಅಕಸ್ಮಾತ್ ನಮ್ಮ ಅಣ್ಣ ಏನಾದ್ರೂ ಬಂದ್ರೆ ನಿನ್ನ ಗತಿ. ಸ್ಟಾಪ್ ಯುವರ್ ಲೆಕ್ಚರರ್. ನಿಮ್ಮಣ್ಣ ಏನು ಸಂಗೊಳ್ಳಿ ರಾಯಣ್ಣನೂ ಅಲ್ಲ, ಮೈಸೂರು ಟಿಪ್ಪು ಸುಲ್ತಾನನೂ ಅಲ್ಲ. ಅಂತ ಹೇಳಿ ಬೆದರಿಕೆ ತೋರಿಸುವಳು ನೀನೊಬ್ಬಳು ಗರಿಬಿಡಿ ಗರತಿ. ಬಿಗಿ ಹಿಡಿದು ಮಾತಾಡು ಪಾಲಾಕ್ಷಿ. ನೋಡೋ, ನೀನೆ ಮುಂದೆ ನೋಡುವಿಯಂತೆ. ಅಮರೇಶನ ಕೈ ಹಿಡಿದು ಗರತಿಯಾಗಿ ಬಾಳ್ತೀನೋ ಅಥವಾ ನೀನಂತಂತೆ ಗಡಬಿಡಿ ಗರತಿ ಆಗ್ತೀನೋ ಅಂತ ನೀನೆ ನೋಡುವಂತೆ. ವೇದಾಂತದ ಹುಚ್ಚು ಹೆಚ್ಚಾಗಿ ಮಾತನಾಡಬೇಡ. ಇನ್ನು ನಾನು ನಿನಗೆ ಏನು ಹೇಳಲಾರೆ. ನನ್ನ ಬೈಕ್ ಕೂಡ ಅಲ್ಲ. ಥರ್ಡ್ ಕ್ಲಾಸ್. ಮೊದಲಿನಿಂದ ಫಸ್ಟ್ ಕ್ಲಾಸ್ ಮಾತನಾಡಿದೆ ಸುಮಿತ್ರಾ. ಏಕೆ ನಾನು ಇಲ್ಲಿ ನಿಂತಂತೆಲ್ಲ ನಿನಗೆ ಭೀತಿ ಆವರಿಸಿ ಕೋಪ ದುಃಖ ದುಮ್ಮಾನ ಸಲಗ ಮದುವೆ ಸಂಚರಿಸಬಹುದಲ್ಲವೇ? ಒಂಟಿಯಾಗಿ ಸಿಕ್ಕ ಅಬಲೆಯನ್ನು ಬಲಾತ್ಕರಿಸಿ ಬಯಕೆ ಈಡೇರಿಸಿಕೊಳ್ಳುವ ನಾನೇನು ನಾಟಕ ಸಿನಿಮಾದ ಖಳನಾಯಕನೂ ಅಲ್ಲ. ಆ ಸ್ಥಾನ ನಿಮ್ಮಣ್ಣನಿಗೆ ಮಾತ್ರ.
ಎಂತ ದುಸ್ಸಾಹಸಕ್ಕೆ ಕೈ ಹಾಕಿದೆಯೋ ಪಾಲಾಕ್ಷಿ. ನನ್ನಂತ ಖಳನಾಯಕನಾಗುವುದು ನಿನ್ನಿಂದಂತೂ ಅಸಾಧ್ಯ. ಹೇ ಪಾಲಾಕ್ಷಿ, ನಿನಗೆ ಒಪ್ಪಿಗೆ ಇದ್ದರೆ ಹೇಳು, ಸಂತೋಷದಿಂದ ಬಹಳ ವಿಜೃಂಭಣೆಯಿಂದ ನನ್ನ ತಂಗಿಯನ್ನ ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಅಂತೂ ನೀವು ತುಂಬಾ ಚೆನ್ನಾಗಿ ಮಾತನಾಡುತ್ತೀರಿ ಮಿಸ್ಟರ್ ರಾಜವರ್ಮ. ಲಾ ಪದವೀಧರ ಮುಂದೆ ಲವ್ ಪಾಠ ಹೇಳಲಿಕ್ಕೂ ಬರುತ್ತೀರಾ? ವೆರಿ ನೈಸ್ ಮ್ಯಾನ್, ವೆರಿ ವೆರಿ ನೈಸ್. ಏಯ್ ಪಾಲಾಕ್ಷಿ, ನೀನೊಪ್ಪಿದರೆ ಹಿಂದೆ ಮದುವೆ ಮಾಡಿಬಿಡುತ್ತೇನೆ. ಏಕೆ? ಇನ್ನಾರು ತಿಂಗಳು ತಡೆದರೆ ತೊಂದರೆ ಆಗಬಹುದೇ? ಮಿಸ್ಟರ್ ರಾಜವರ್ಮ, ಅಂಬರೀಷನ ಮಗನಿಂದ ಅಪ್ಪ ಎನಿಸಿಕೊಳ್ಳಲು ನಾನೇನು ಬೆಪ್ಪನಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ? ಮದುವೆಗೆ ಮುನ್ನ 3 ತಿಂಗಳ ಗರ್ಭಿಣಿಯಾದ ನಿನ್ನ ತಂಗಿಯ ಕೈ ಹಿಡಿಯಲು ನಾನೇನು ಬಾಟ್ಲಿ ಲಾಯರ್ ಅಂತ ತಿಳಿದುಕೊಳ್ಳಬೇಡ. ಆದಷ್ಟು ಬೇಗ ಸುಮಿತ್ರಾಳ ಮದುವೆಗೆ ಸಿದ್ಧತೆ ಮಾಡಿ ಆಮಂತ್ರಣ ಪತ್ರಿಕೆ ಕಳಿಸು. ಆ ಮಂತ್ರಣ ಪತ್ರಿಕೆಯಲ್ಲಿ ವರನನ ಹೆಸರು ಜಾಗದಲ್ಲಿ ಅಂಬರೀಷನ ಹೆಸರು ಅಚ್ಚಾಗದಿದ್ದರೆ ಕಿಚ್ಚಿಗಾಹುತಿಯಾಗುವುದು ಮದುವೆಯ ಹಂದರ. ಅದರಲ್ಲೇ ನಿನ್ನ ದಹಿ ಸಹಜನ. ನಾನಿನ್ನು ಬರುತ್ತೇನೆ. ಮಿಸ್ಟರ್ ಪಾಲಾಕ್ಷಿ, ನೀನು ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡ. ನಾನು ತಲೆ ಕೆಡಿಸಿಕೊಳ್ಳದಿದ್ದರೆ ಯಾರು ಬಾಳು ದಡ ಮುಟ್ಟಲ. ಅದಕ್ಕಾಗಿ ಒಡೆದ ಬಾಳನ್ನು ಒಂದುಗೂಡಿಸುವುದಕ್ಕಾಗಿ 1 ವಾರ ರಜೆ ಕೊಟ್ಟು ಬಂದಿದ್ದೇನಮ್ಮ. ಸುಮಿತ್ರಾ, ಆದಷ್ಟು ಬೇಗ ನಿನ್ನ ಮೇಲೆ ಅಕ್ಷತೆ ಹಾಕಿ ಆಶೀರ್ವದಿಸಲು ಬರ್ತಾನಮ್ಮ ಈ ನಿನ್ನ ಸತಿಸತ್ವ ಪರೀಕ್ಷೆಗೆಂದೇ ನಿನ್ನ ಅರಿತುಕೊಂಡೆ. ಅಂಬರೀಷಿನ ಮೇಲೆ ಇಟ್ಟಿರುವ ನೀನು ಅಚಲವಾದ ಪ್ರೇಮವನ್ನು, ನಿಮ್ಮಿಬ್ಬರ ಪ್ರೇಮದ ಬಳ್ಳಿ ವಿಶಾಲವಾಗಿ ಹಬ್ಬಿ ಹೂವು ಹಾಲು ಜೇನು ಬಿಡಿಸಿ ಬೆಳೆಸೋಣಮ್ಮ ಈ ನಿನ್ನ ಅಣ್ಣ. ಪಾಲಾಕ್ಷಿ, ನೀನು ನನ್ನಣ್ಣ? ಹೌದಮ್ಮ, ಸನ್ನಿವೇಶಕ್ಕೆ ತಕ್ಕಂತೆ ಅಭಿನಯಿಸಬೇಕಲ್ಲ. ಈ ರಾಜವರ್ಮನ ರಹಸ್ಯ ನಾಟಕದಲ್ಲಿ ಇಷ್ಟೊತ್ತು ನೀನು ಕಲನಾಯಕಿ, ನಾನು ಕಥಾನಾಯಕ. ನಮ್ಮ ಪಾತ್ರವನ್ನು ಅಭಿನಯಿಸಿ ಮುಗಿಸಿದ್ದೇವೆ. ಇನ್ನು ಮುಂದಿನ ಸಮಾಚಾರ ಈ ನಿರ್ದೇಶಕನ ಕೈಯಲ್ಲಿದೆ. ನಾನಿನ್ನು ಬರುತ್ತೇನೆ. ಮಿಸ್ಟರ್ ರಾಜವರ್ಮ, ಜಾಗ್ರತ. ಅರೆ ಓಯ್ ಪಾಲಾಕ್ಷಿ, ನೀನಿಂತ ಚತುರ್ಮತಿ ಅಂತ ಗೊತ್ತಿದ್ರೆ ಆ ಖಾಲಿ ಬಾಂಡ್ ಪೇಪರ್ಗೆ ಸಹಿ ಹಾಕಿ ಕೊಡ್ತಾನೆ ಇರಲಿಲ್ಲ. ಮರ್ಯಾದೆಯಿಂದ ಖಾಲಿ ಬಾಂಡ್ ಪೇಪರ್ನ ತಂದು ಕೊಟ್ಬಿಡು. ಕೊಲೆ ಬೆದರಿಕೆ ತಾನೇ? ದಿನಾಲು ನನಗೆ ಸಾಕಷ್ಟು ಕೊಲೆ ಬೆದರಿಕೆ ಬರುತ್ತವೆ. ಅಂಜುವವನು ನಾನಲ್ಲ. ನಿನ್ನ ಬಾಂಡ್ ಪೇಪರ್ ಕೋರ್ಟಿನಲ್ಲಿದೆ, ತೆಗೆದುಕೊಂಡು ಬರುತ್ತೇನೆ. ಆದಷ್ಟು ಬೇಗ ನಿನ್ನನ್ನು ಈ ಮನೆಯಿಂದ ಖಾಲಿ ಮಾಡಿಸಿ ಖಾಲಿ ಕೈಯಿಂದ ಕಳಿಸುವೆ. ರಾಜವರ್ಮ, ಜಾಗ್ರತ. ಕೇಳಿದೆಯೇನಮ್ಮ ಅವನು ಆಡಿದ ಮಾತನ್ನು? ಕಂಡವರು ನಮ್ಮ ಮನೆತನದ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಬೇಕಾಯ್ತು. ಇದಕ್ಕೆ ಕಾರಣ ಯಾರು, ನೀನು ಅಥವಾ ನಾನು? ಸುಡುಗಾಡದವ್ರು ಯಾರಿಗೆ ಗೊತ್ತು? ನನಗೆ ಈ ಮನೆ ಸಾಕಾಗ್ಬಿಟ್ಟಿದೆ. ನಾನೇ ಎಲ್ಲಾದ್ರೂ ದೂರ ಹೋಗ್ಬಿಡ್ತೇನೆ. ಅಂತೂ ಪಾಲಾಕ್ಷಿಯ ನಾಟಕದಿಂದ ನನ್ನ ಅಣ್ಣನಿಗೆ ಪರಿಣಾಮ ಆಗಿದೆ. ಎಲ್ಲಿ ಹೋಗ್ತಾನೆ, ಬರ್ತಾನೆ, ಕಂಠ ಪೂರ್ತಿ ಕುಡಿದು ಮತ್ತೆ ಮನೆಗೆ ಬರ್ತಾನೆ. ಅಂತೂ ಪಾಲಾಕ್ಷಿಯ ಚಾಣಾಕ್ಷತನದಿಂದ ಸುನಿತಾಳ ಬಾಳಿನಲ್ಲಿ ಸುವರ್ಣ ಹೊಗೆ ಆಡುವುದು ಖಂಡಿತ ಸತ್ಯ. ಆದಷ್ಟು ಬೇಗ ಆ ಸಮಯ ಅಂತೂ ಇಂತೂ ನಮ್ಮ ಮಾವನನ್ನು ಮೋಸ ಮಾಡ್ದ. ಎಟ್ಟು ಹೊಯ್ಕೊಂಡ್ ಅವಂಗ ಬ್ಯಾಡೋ, ಪ್ರೀತಿ ಮಾಡ್ಬೇಡ ನನ್ನ ಮಾತ ಕೇಳಿಲ್ಲ ಅವ. ಮದುವೆ ಆಗ್ತೀನಿ, ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳಿ ಇವ್ವ ನಾನು ಬಿಡಲ್ಲ. ಸೇಡಿ ತೀರ್ಸ್ಕೋತೀನಿ. ನಮ್ಮಪ್ಪ ಹೆಂಗೂ ಹೇಳ ನನಗ ಡಾಕ್ಟರ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ. ಆ ಡಾಕ್ಟರ್ ಮದುವೆ ಆಗಿ ಅವನ ಕಣ್ಣು ಮುಂದೆ ಓಣೋಣಿ ಅಡ್ಡಾಡ್ತೀನಿ. ಡಾಕ್ಟರ್ ಕರ್ಕೊಂಡ ಬರ್ತೀನಿ. ಅವನ್ಯಾವ ಡಾಕ್ಟ್ರಲ್ಲಿ? ಅವನ ಕಾಲು ಮುರಿದ ನಿಮ್ಮ ಅಪ್ಪನ ಬಾಯಾಗ ತುರುಕ್ತಾನೆ. ಯಾವ ಡಾಕ್ಟರ್ ಮದುವೆ ಹಾಕಿ ನೋಡೇ ಬಿಡ್ತಾನೆ. ಆಡಾಡ್ತಾನೆ, ಮೋಸ ಮಾಡ್ದಲ್ಲೋ ಮಾವ. ನಿನ್ನ ಮನಸ್ಸರ್ ಹೆಂಗ್ ಬಂತು ಅವನಿನ್ನ ನಾಳೋ ನೀ ಹೇಳ್ತೀವೋ ರಾಜ್ಕುಮಾರ.
ನಾನೇನ್ ಮೋಸ ಮಾಡೀನಿ ಅಂತ ಅದು ಕ್ರಿಶ್ಚಿಯನ್ ಹುಡುಗಿನ ಲವ್ ಮಾಡಿ ನನಗೆ ಮೋಸ ಮಾಡ್ದೆ ಅಲ್ಲೋ ಕರಿ ಬಸುಡಿ ಅವನ ಹುಚ್ಚಿ ಯಾ ಕ್ರಿಶ್ಚಿಯನ್ ಹುಡುಗಿಲ್ಲ ಮುಸ್ಲಿಮ್ಸ್ ಹುಡುಗಿಲ್ಲ ನನಗೆಲ್ಲ ಗೊತ್ತೈತಿ ಆಕಿನ ಹೆಸರು ಹೇಳ್ತೀನಿ ನಾನು ಆಶಾ ಹುಡುಗಿನ ಲವ್ ಮಾಡಿ ಇಲ್ಲಿ ಯಾ ಆಶಾನೆ ಯಾಕತಿ ಎಲ್ಲಿ ಏನರಿ ಯಾಕಾಗ್ಲಿ ಆ ಭಗವಂತಗ ಗೊತ್ತ ಇಲ್ಲಿ ತೋರಿ ನಿಮ್ಮ ಪೂರ್ತಿಗೆ ನೀವು ಆರಾಮಾಗಿರಿಲ್ಲ ಇನ್ನು ಹೋಗ್ತೀನಿ ಸಾಕಾಗಿಲ್ಲ ದೇವರಾಣಿ ಮಾಡಿ ಹೇಳ್ತೀನಿ ನಾನು ಯಾವ ಹುಡುಗಿನೂ ಲವ್ ಮಾಡಿಲ್ಲ ಇಲ್ಲ ದೇವರಾಣಿ ಮಾಡಿ ಮತ್ತ ನಮ್ಮ ಅಪ್ಪ ಹೇಳ್ದನಲ್ಲ ಕರೆನ ಸುಳ್ಳ ಓ ನಿಮ್ಮ ಅಪ್ಪ ಹೇಳೋರು ವಿಷಯ ಲೋಫರ್ ನಮ್ಮ ಅಪ್ಪ ಸುಳ್ಳು ಹೇಳಕತ್ತಾನ ಅಂದಂಗ ಆಯ್ತು ಹೇಳಕತ್ತಾನ ಪೂರಾ ಸುಳ್ಳ ಅವ ಒಂದ್ ಕೆಲಸ ಮಾಡಮ್ ನಮ್ಮ ಅಪ್ಪ ಹೆಂಗ್ ನಮ್ಮ ಮೋಸ ಮಾಡ್ಯಾನ ಅಂದ ಬಳಕ ನಾವು ಅವ್ನ್ ಹೇಳಾರ್ದ ಮದ್ವೆ ಬಂದ್ಬಿಡು ನಡಿ ಮದ್ವೆ ಆಗಿ ಮಕ್ಕಳು ಕರ್ಕೊಂಡ ಬರೋಣ ಅವನು ಮಕ್ಕಳು ಕರ್ಕೊಂಡ ನಡಿ ಹೋಗೋಣ ಈ ಸುಖಕ್ಕೆ ಯಾಕೆ ಕಳ್ಸಕತ್ತಿರೋ ಅಯ್ಯಪ್ಪ ಜೀವ ತಿಂದು ನಮಗ ನಡುಹೂರಾಗ ಬಡದರ ಗಡಿಲಿ ದರಿತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಗಾಗರಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಮನೆ ಕರೆತನ ಕಡೆಗಾಗಿ ಬಾರ ನಂದ ಹಿಂದಿಂದ ಗೆಳತಿ ನೋಡನು ಮುಂದಿಂದ ಸಚ್ಚಾಗಿ ನಿಂತೆನ ನಾಯಲ್ಲ ಏನ ಕೈತಿ ಹಗಲಿ ಗೆಳತಿ ನಿಂದ ಸಂಬಂಧ ಏನ ಕೈತಿ ಹಗಲಿ ಗೆಳತಿ ನಿಂದ ಸಂಬಂಧ ನನ್ನ ಮುದ್ದ ಮನಸ ನೋಡಿ ಪ್ರೀತಿ ಮಾಡಿದಾಗಿ ಜೋಡನ ಬಂಡಲ ಬಿಟ್ಟುಕೊಂಡು ತಿಂದ ಕಾಲಿಗೆ ಹೋಗುವಾಗಿ ಹೈಸ್ಕೂಲ ಜೂಡಿ ನಾನ ಗೆಳತಿ ಚಂದ್ರ ಕಾಣಾಗಿ ಯಾರದ ನನ್ನ ಬಿಟ್ಟ ನಮ್ಮ ಪ್ರೀತಿ ಆಗದ ಮಂದಿನ ಮನಲ ಗೆಳತಿ ಬಾಳ ಹಂಬಲ ನನ್ನ ಬಾಳೇನು ಹನ್ನೊಂದು ಆಗಿ ಹೋದ ರಾಜವರ್ಮ ಯಾರು? ಓ ಅಮರೇಶ್. ಹೌದು ನಾನೇ. ಏಕೆ ಭಯವಾಗುತ್ತದೆ? ಭಯ? ನನಗೇಕೋ ಭಯ. ಹೇಳಿ ನಾನಲ್ಲ ನೀನು. ನಿನ್ನ ಪ್ರಾಣ ತೆಗೆಯಲು ಸಿದ್ಧನಾಗಿ ಬಂದ ನಾನೊಂದು ಸೇಡಿನ ಕಿಡಿ. ರಾಜವರ್ಮ, ಸಭ್ಯನೊಂದು ಸಿಡಿದೆದ್ದರೆ ಏನಾಗುತ್ತದೆ ಅನ್ನೋದಕ್ಕೆ ಈ ಪರಿಸ್ಥಿತಿಯೇ ಕಾರಣ. ಏ, ಯಾಕೋ ಕೂಳು ಕಾಣದ ನಾಯಿ ಹಾಗೆ ಬಾಯಿ ಬಂದಂತೆ ಬೊಗಳ್ತಾ ಇದ್ದೀಯಾ? ಒಡ ಹುಟ್ಟಿದ ತಂಗಿಯನ್ನು ಜಾರುವ ದಾರಿಯಲ್ಲಿ ಹಚ್ಚಿ ಅವಳ ತರುವ ಹಣದಲ್ಲಿ ಸಂಪನ್ನನಂತೆ ಬಾಳು ಸಾಗಿಸುವ ಒಬ್ಬ ಷಂಢ ಕಣೋ ನೀನು. ಏನಂದೇ ವಂಚಕ? ನನ್ನ ತಂಗಿಯ ಬಾಳನ್ನು ಹಾಳು ಮಾಡಿ ಸರ್ವನಾಶ ಮಾಡಿದ ನಿನ್ನನ್ನು ಬಿಡಲಾರೆ. ಲೇ, ನನಗೆ ಆವಾಜ್ ಹಾಕ್ತೀಯೇನೋ? ಶೆಟ್ಟೆ, ಸದಾಶಿವ, ಬಾರಲ್ಲಿ ಕಟ್ಟಿ ಬಿಡಣ್ಣ. ಆಯ್ತದನೆ.
ನಿನ್ನ ರಾಕ್ಷಸ ಕೃತಿಯನ್ನ. ಅಸಹಾಯಕನಾದ ಅಂಬರೀಷನ ಕೈ ಕಟ್ಟಿ ಬಲ್ಲಂತೆ ಮಾತನಾಡುತ್ತಾ ಅವನನ್ನು ಬಡೆದರೆ ನೀನೇನು ಪರಾಕ್ರಮಿ ಆಗಲಿಲ್ಲ. ಹೇ ರವಿ, ಈ ವಿಷಯದಲ್ಲಿ ನೀನು ಭಾಗವಹಿಸಬೇಡ. ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಂಡು ಹೋಗು. ಧರ್ಮವನ್ನು ಅಧರ್ಮವ ಕಾಲ ಕೆಳಗೆ ಹಾಕಿ ಪಾತಾಳಕ್ಕೆ ತುಳಿಯುವುದನ್ನು ಕಣ್ಣಾರೆ ಕಂಡು ಸುಮ್ಮನೆ ಹೋಗೋದು ಹೇಡಿಯರ ಲಕ್ಷಣ. ಅಂದ್ರೆ ಈಗ ನೀನು ನನಗೆ ಎದುರಾಗಿ ನಿಲ್ಲುವೆಯಾ? ಏಕಾಗಬಾರದು. ಸತ್ಯ, ಧರ್ಮ, ನ್ಯಾಯಕ್ಕಾಗಿ ಅಣ್ಣ ತಮ್ಮಂದಿರ ಬಳ್ಳಿಯ ತುದಿ ಚೂಟಿ ಈಗ ಕಂಕಣ ಕಟ್ಟಿ ನಿಲ್ಲುವೆ ನಿನ್ನ ಬಳಿ ಹೋರಾಡಲು. ನಾ ಸಾಕಿದ ಸರ್ಪ ನನಗೆ ಕಚ್ಚುತ್ತದೆ ಅಂತ ನಾನು ತಿಳಿದಿರಲಿಲ್ಲ ರವಿ. ಇದುವರೆಗೂ ಹಾಲೆತ್ತಿದ ವಿಷಯವು ಎಂದು ಸರ್ಪ ಎಳ್ಳುವುದಿಲ್ಲ. ಮತ್ತೆ ಸರ್ಪವನ್ನು ಮತ್ತೆ ಕೆಣಕಿದರೆ ಸರ್ಪವು ಎಡೆ ಎತ್ತಿ ನಿಲ್ಲುತ್ತದೆ ಕಚ್ಚಲು. ಹೇ ರವಿ, ನೀನು ನನಗೆ ಎದುರಾಗಿ ನಡೆದ್ರೆ ಪರಿಣಾಮ ನೆಟ್ಗಿರ್ಲಿಕ್ಕಿಲ್ಲ. ನನಗೆ ಎದುರಾಗಿ ನಡೆಯವರನ್ನ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ. ಅಣ್ಣ, ನಾನು ಆದರೂ ಅಷ್ಟೇ. ಇಷ್ಟು ದಿವಸ ಸೌಮ್ಯದಿಂದ ನಾನು ಇದ್ದೆ. ಈಗ ಅಣ್ಣ ಎಂಬುವುದನ್ನು ತೆಗೆದುಹಾಕಿ ನಿನ್ನ ವೈರಿಯಾಗಿರುವೆ. ಹೇ ರವಿ, ನಿನ್ನ ಕರುಳಿನ ಬಂದ ಇಲ್ಲಿಗೆ ತೀರು ಹೋಯ್ತು. ನೀನು ನನ್ನ ಇನ್ನು ಮುಂದೆ ಕಡಿ ವೈರಿ. ಅನುಭವಿಸು ನೀನು ಇದನ್ನ. ನಿಲ್ಲಿಸಿ ಜಮೀನ್ದಾರಿ, ನೀವೇಕೆ ಹೊಡೆದು ನಿಮ್ಮ ಕೈಯನ್ನು ಹೊಲಸು ಮಾಡಿಕೊಳ್ಳುತ್ತೀರಿ? ಈ ಬಂದು ಅಮರೇಶಿ ನನ್ನ ದ್ರೋಹಿ. ಕರೆಕ್ಟ್, ಸರಿಯಾದ ಸಮಯಕ್ಕೆ ಬಂದಿದೆಯಾ ಮಿಸ್ಟರ್ ಫ್ರ್ಯಾಂಕಿ. ಅಮಾಯಕನಾದ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ಸೇಡು ತೀರಿಸಿಕೋ ಈ ಸಮಯದಲ್ಲಿ. ಹೋಗು, ಹಾಕು ಅವರಿಗೆ. ನಾನು ಕೂಡ ಇಂಥ ಸುದಿನಕ್ಕಾಗಿ ಬಹಳ ದಿನದಿಂದಲೂ ಕಾಯುತ್ತಿದ್ದೆ. ಮಿಸ್ಟರ್ ಅಂಬರೀಷ್, ನೀನೀಗ ಅಸಹಾಯಕ ಸ್ಥಿತಿಯಲ್ಲಿರುವೆ. ಕಡೆಸಿಕೊಳ್ಳಲು ಸಿದ್ಧನಾದ ಕುರಿ. ನಾನು ಕಟುಕ ನಿನ್ನ ಪಾಲಿಗೆ. ಹೇ ಫ್ರ್ಯಾಂಕಿ, ನನಗೆ ತಿರುಗಿ ಬೀಳುವೆಯಾ? ಸ್ಟಾಪ್ ಯುವರ್ ಮೌತ್. ನಾನು ಒಡ ಹುಟ್ಟಿದ ತಂಗಿಯ ಶೀಲಹರಣ ಮಾಡಿದ ಮೋಸಗಾರನೆಂದು, ಸ್ವಾರ್ಥಕ್ಕಾಗಿ ಸ್ವಂತದ ಸುಖಕ್ಕಾಗಿ ಬಡ ಜನತೆಯ ಬಾಳನ್ನು ಹಾಳು ಮಾಡಿದವನೆಂದು ಬಂಡ ನೀನು. ಹೇಳು, ಸುನೀತಾಳ ಬಾಳನ್ನು ಹಾಳು ಮಾಡಿದವರೆಂದು. ನಾನೇ ಫ್ರ್ಯಾಂಕಿ. ಈ ಎಲ್ಲ ಅನಾಹುತಕ್ಕೆ ಕಾರಣ ನಾನೇ. ನನಗೂ ನನ್ನ ತಂಗಿಗೂ ಕಳ್ಳ ಸಂಬಂಧ ಇದೆ ಎಂದು ಹೇಳಿದವನು ನೀನೇ ತಾನೇ? ನಾನೇ. ಬ್ರದರ್, ಈಗಲಾದರೂ ಅರ್ಥವಾಯಿತೇ ಈ ನಿನ್ನ ತಮ್ಮ ನಿಸ್ವಾರ್ಥಿ ಎಂದು, ನಿರಪರಾಧಿ ಎಂದು? ಹೌದು ಫ್ರ್ಯಾಂಕಿ, ನಿರ್ಮಲ ಮನದವನಾದ ನಿನ್ನ ಮೇಲೆ ನಾನು ಅಪವಾದ ಹೊರಿಸಿದೆ. ಈ ಚಾಂಡಾಲನ ಮಾತು ಕೇಳಿ ನಿನ್ನ ಮೇಲೆ ಅಪವಾದ ಹೊರಿಸಿದೆ. ನನ್ನನ್ನು ಕ್ಷಮಿಸಿಬಿಡು ಫ್ರ್ಯಾಂಕಿ. ಬ್ರದರ್, ಅಂತ ಮಾತೇಕೆ?
ಮೊದಲು ತಂಗಿ ಎಲ್ಲಿದ್ದಾಳೆಂದು ಹುಡುಕಿಕೊಂಡು ಬರೋಣ. ನನ್ನ ತಂಗಿಯ ಬಾಳನ್ನು ಹಾಳು ಮಾಡಿದ ಈ ರವಿವರ್ಮನ ಕಥೆಯನ್ನು, ಈ ರವಿವರ್ಮನ ರಕ್ತ ದೋಕುಳಿಯನ್ನು ಆಡಿಬಿಡುತ್ತೇನೆ. ಬನ್ನಿ ಹೋಗೋಣ. ಫ್ರ್ಯಾಂಕಿ, ಸುನೀತಾ ಎಲ್ಲಿರಬೇಕು ಅಲ್ಲಿ ಸುಖವಾಗಿದ್ದಾಳೆ. ನೀವಿಬ್ಬರು ಮನೆಗೆ ನಡೀರಿ, ನಾನು ಬರುತ್ತೇನೆ. ಬೇಡ ಸರ್, ತನ್ನ ಸ್ವಾರ್ಥಕ್ಕಾಗಿ ತನ್ನ ತಮ್ಮನನ್ನೇ ಬಿಡಲಿಲ್ಲ ಈ ದುಷ್ಟ. ಈ ವಂಚಕನಿಂದ ನೀವು ದೂರ ಇರಬೇಕು. ಬನ್ನಿ, ನೀವು ಇಲ್ಲಿ ಇರುವುದು ಒಳ್ಳೆಯದಲ್ಲ. ನೀವು ನಮ್ಮ ಜೊತೆ ಬನ್ನಿ, ಹೋಗಿ ಬಿಡೋಣ. ಆಯ್ತು, ನಡಿ. ಎಲ್ಲ ಶನಿಗಳು ನನಗೆ ಎದುರಾಗಿ ನಿಂತಾಗ ಇನ್ನು ನನಗೆ ಉಳಿಗಾಲವಿಲ್ಲ. ನಾನು ಇಲ್ಲಿಂದ ಪರಾರಿಯಾಗಲೇಬೇಕು. ನನ್ನ ಮನೆಯಲ್ಲಿರುವ ಹಣ, ಆಸ್ತಿಯ ಬಂಗಾರಗಳನ್ನೆಲ್ಲ ದೋಚಿಕೊಂಡು ಗೋವಾಗಿ ಹೋಗಿ ಸುಂದರವಾದಂತಹ ಜೀವನವನ್ನು ಸಾಗಿಸಲೇಬೇಕು. ಎಸ್, ಇದೇ ಕರೆಕ್ಟ್. ನಮಸ್ಕಾರ ಧನ್ಯದ. ಇವತ್ತು ಬ್ಯಾಟಿ ಆಡಕ್ಕೆ ಹೋಗ್ನನ್ರಿ. ಈ ಬ್ಯಾಟಿ ಸಂಬಂಧ ನನ್ನ ಜೀವನ ಹಿಂಗಾಗಿ ಕುಂತೈತಿ. ಇನ್ನು ಯಾವ ಬ್ಯಾಟಿ ಸುದ್ದಿಗೆ ಬರಕ್ಕೆ ಹೋಗ್ಬೇಡಿ. ಅಲ್ರಿ ಇವತ್ತು ಸೋಮವಾರ ಇತ್ತು, ಅದಕ್ಕೆ ಕೇಳಿದ್ರಿ. ಮತ್ತು ಲೇ, ನೀ ನಡಿ. ನೀ ಮೊದಲು ನನ್ನ ಮಣಿ ಬಿಟ್ಟು ಹೊರಗೆ ನಡಿ. ನೀನು ಅಂದ್ರೆ ಏನ್ರಿ ಇದ್ರ ಅರ್ಥ? ನಿನ್ನ ಮಣಿ ನನ್ನ ಕೆಲಸದಿಂದ ತೆಗೆದು ಬಿಟ್ಟಿರ್ಲಿ. ನನ್ನ ಕಣ್ಣಿಗೆ ಕಾಣಿಸ್ಕೊಳಕ್ ಹೋಗ್ಬೇಡಿ. ನಡೆದ್ಬಿಡಿ. ಅಯ್ಯೋಯಪ್ಪ, ಗುಲಾಬಿ ಹೂ ಬ್ಯಾಡನ್ರಿ ಇನ್ನು. ಗುಲಾಬಿ ಹೂವ, ದಾಸವಾಳ, ಮಲ್ಲಿಗೆ ಇವು ನನ್ನ ಜೀವನದಾಗ ಅದ್ರ ಕಣ್ಣು ಎತ್ತಿ ನೋಡಿದ್ರೆ ನಡೆದ್ಬಿಡಿ. ಚಲೋ ಆಗೈತ್ರಪ್ಪ, ಚಲೋ ಆಗೈತ್ರಿ. ನಾನು ಕರೆದ್ರೇನ ಯಾರು ಮಾಡ್ಕೊಂಬರ್ಲ? ನನಗ ಬಡಿಸ್ಕೊಂಡ್ರೆ ಅಡಗೈತಿ. ನಿನ್ನ ಎಲ್ಲಿ ಕರಿಲಿಪ್ಪ? ನಿನ್ನ ಕಾಫಿನೂ ಬೇಡ, ಏನು ಬೇಡ. ಅವದಲ್ಲ ಅವನ ಜೊತೆ ನೀನು ಹೋಗ್ಬಿಡಿ. ಇಬ್ಬರು ನೌಕರಿಯಿಂದ ತೆಗೆದುಬಿಟ್ಟಿನ. ನಾ ಏನ್ ತಪ್ಪು ಮಾಡೀನಿ? ಬ್ಯಾಡ್ಲಿ, ನಿಮ್ಮ ಸವಾಸ ಮಾಡಿ ಹಿಂಗಾಗಿ ನಾನು ಹೋಗ್ಬಿಡ್ರಿ ಅತ್ತಾಗ. ಮಾಮ ಏನ ಸುಜಿಯ ಮಾತಾಡ್ದು ಮುಂದೆ. ಲೇ ಬೇಬಿ, ಇದು ನನಗೊಂದು ತಿಳಿದಂಗೆ ಆತು ನೋಡಿದ್ದು. ಯಾಕ? ಅಲ್ಲ, ದನಿಯರು ಗುಲಾಬಿ ಅಂದ್ರೆ ಹಂಗ ಇದು ಮಾಡ್ತಿದ್ರು. ಈಗ ಗುಲಾಬಿ ಅಲರ್ಜಿ ಆಗಿಬಿಟ್ಟವ್ರಿಗೆ. ಹಾಂ, ಈಗೇನ ಇಲ್ಲೇ ಅವ್ರು ವಾದ ಹೊರಗೆ ಹೋಗ್ತಾನೆ. ಇಲ್ಲೇ ಅವ ನೀನು ಅವ್ರ ಬಂದು ಕೊರಸ್ಕೊತಾನೆ ಅವ್ನು. ಎಲ್ಲ ಹೋದ್ವಿ ಇನ್ನವ್ರು. ನಾ ಅಂತರೂ ಸೀದಾ ಹೋಗ್ಬಿಡ್ತೀನಿ ನೋಡಪ್ಪ. ಎಲ್ಲಿಗೆ? ಮಾಯ ಜನ್ಮಸ್ಥಳ. ಎಲ್ಲಿ ಕಾಣೆ ಎಲ್ಲಮ್ಮ ನೀನು, ಎಲ್ಲಿ ಕಾಣೆ ಬಾಳ ಮಂದಿ ಮಂದರ ಮಾಡಿದಿ, ಎಲ್ಲವ್ವ ನೀನು ಬ್ಯಾಟೋ ನಿಂತಿದಿ ಉಳ್ತಿ. ನಾನಂತರೂ ಹುಬ್ಳಿ ಹೊಟ್ಟಿನಪ್ಪ ಮಾವ. ಮತ್ತು ನಾನು ಬೆನ್ನು ಹತ್ತು ಬರ್ತೀನಿ ಅಂದ್ರೆ ಬಾ. ಅಲ್ಲಿ ಯಾಕೆ ಹೋಗಿಲ್ಲ? ಹುಬ್ಳಿ ಯಾಕೆ ಹೋಗಿ? ಅಲ್ಲೇ ಒಂದು ದೊಡ್ಡ ಕಂಪ್ನಿ ಐತಿ, ನಾಟಕ ಕಂಪ್ನಿ ಐತೆ ಅಂತ. ಅಲ್ಲೇ ಬರೀ ಹೆಣ್ಮಕ್ಳು ಅದಾರಂತ. ಅದ್ರಾಗ ನಾನು ಗಂಡಸನ ಪಾತ್ರ ಮಾಡ್ತೀನಿ. ಅಲ್ಲ ಗಂಡಸನ ಪಾತ್ರ ಮಾಡ್ತೀಯಾ? ಮತ್ತ ನೀ ಬಂದ ನನ್ನ ಗೇಟ್ ಕಾವತ್ನಂದ್ರೆ ಬಾ. ಅಲ್ಲಿ ಆಯ್ತು. ಒಂದ್ ವೇಳೆ ಆ ಕಂಪ್ನಿಯಾಗ ನಿನ್ ಕೆಲಸ ಕೊಡ್ಲಿಕ್ಕೆ ಏನ್ ಮಾಡವ? ಸೀದಾ ಹೋಗ್ಬಿಡುನು. ಎಲ್ಲಿಗೆ? ಹೊಸಪೇಟೆ ಬೈಪಾಸ್. ನಮಗೆ ನೆಡ್ತತಿ, ನಿಮ್ಗೆ ನೆಡುತ್ತದ, ನಮ್ಗೆ ನೆಡಂಗಿಲ್ಲ ಅಂತ ಮಾಡೋದದ. ಎಲ್ಲ ನೆಡುತ್ತೈತಿ. ನನ್ನ ಬೆನ್ನ ಹತ್ರಿ ನಿನ್ ಬಾಳೆ ಬಂಗಾರ ಮಾಡ್ತೀನಿ. ನೋಡು ನಡಿ ಹಂಗಾರ. ನಿನ್ನ ಬೆನ್ನ ಹತ್ತಿ ನಮ್ದು ಏನೋ ಕೂಳು ಕಾಲ ನೋಡು ನಡಿ. ಹಂಗಾರ ಒಂದು 5 ನಿಮಿಷ ಇಲ್ಲಾರ ನಾನು ಬ್ಯಾಗ ಎಲ್ಲ ತೊಗೊಂಬಂದ್ಬಿಡ್ತೀನಿ. ಸೀದಾ ಹೋಗೋಣ. ಕೊನೆಗೆ ದೇವ್ರು ನಮಗೆ ಎಂಥ ಮಹಾಮೈ ಮಂಜು ಬೇಬಿನ ಗಂಟು ಮಾಡಿ ನೋಡಿದ್ರ್ಯಾ? ಅಲ್ಲ, ನಾವು ಲಾಸ್ಟಿಗೆ ಇದಕ್ಕೆ ಗಂಟು ಬಿಡುದಾತ. ಏನು ಮಾಡುದ್ರಿ?
ಒಂದು ಕೆಲಸ ಮಾಡು ಮಾವ, ಏನು? ನಾ ಹೆಂಗಾರು ಹಳಸಿನ್ಯಾ, ನೀ ಹಸ್ತಿ ನನ್ನ ಉಂಡು ಬಿಡ. ಏನು ಗೊತ್ತಿಲ್ಲ ಹುಡುಗ, ಇಲ್ಲ. ಹೋಗೋಣ ಸರ್, ಬರ್ತೀವ್ರಿ. ಹಾಂ, ಮುಂದಿನ ಸಲ ಬರ್ತೀವ್ರಿ. ಇನ್ನು ಹಾಂ, ಅಲ್ಲಿ ಮಟ್ಟ ನೀವು ಬರ್ಬಾರ್ದು, ನಾವು ಬರಲ್ಲ. चल 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 मेरे साथी, ओ मेरे हाथी, चल मैं क्या करो राम बुझा लिया, ओ बुझा लिया। चल 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 मेरे साथी, ओ मेरे हाथी, चल मैं क्या करो राम बुझा लिया, ओ बुझा लिया, बुझा लिया, ओ बुझा लिया, बुझा लिया, ओ बुझा लिया। ಇದು ಯಾರ ಬರೆದ ಕಥೆಯೋ, ನನಗಾಗಿ ಬಂದ ಯತೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವಿದೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ನಡಿ ಹೋಗು. ನಿನ್ನ ಜನರಿಗೆ ಬೇಸರ ಆಗೋದು ಬೇಡ, ಜನರಿಗೆ ಬೇಸರ ಆಗೋದು ಬೇಡ. ನಡಿ ಹೋಗು ನಿನ್ನ. ಅವ್ರು ಹೋಗಿ ಬಿಡ್ತಾರೆ, ನಾವು ಹೋಗಿ ಅದೇ ನಡಿ ಇವತ್ತು.